व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयातनगमहिमा मानसे वागधीशः नमस्ते प्राणेश प्रणतविभवायावनिमगा नमः स्वामिन् रामप्रियतमनुमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भूतग्रहम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ರಮೇಧಿಕ ಪರ್ವದ 150ನೇ ಪ್ರವಚನ. ಕೃಷ್ಣ ಧರ್ಮರಾಜನಿಗೆ ಕ್ರಾಂತಿಕಾರಿಕವಾದ ಹೇಳಿಕೆ, ಧರ್ಮದ ಬಗ್ಗೆ, ಬ್ರಾಹ್ಮಣನ ಬಗ್ಗೆ, ಶೂದ್ರನ ಬಗ್ಗೆ, ಸಾಧನೆಯ ಬಗ್ಗೆ, ತನ್ನ ಭಕ್ತಿಯ ಬಗ್ಗೆ ಸಹಜವಾಗಿ ದೇವರಿಗೇನುಂಟಲ್ವಾ, ಸಮೋಹಂ ಸರ್ವಭೂತೇಶು ಅಂತ ದೇವರು ಹೇಳಿದವ. ಒಂದೇ ಬಗೆ ನಾನಿದ್ದೇನೆ ಎಲ್ಲರಲ್ಲಿಯೂ. ಹಾಗಾಗಿ ಯಾರು ನನ್ನನ್ನು ಪ್ರೀತಿಸುತ್ತಾರೋ, ಯಾರು ನನ್ನನ್ನು ದ್ವೇಷಿಸುತ್ತಾರೋ ಅವರನ್ನು ನಾನು ದೂರ ಇಡುತ್ತೇನೆ, ಪ್ರೀತಿಸ್ತೇನೆ ಅಂತ ಹೇಳಿ ಕರಾರು ವಾಕ್ಕಾಗಿ ತಿಳಿಸಿಕೊಟ್ಟವನವೇ ದ್ವೇಷ್ಯೋಸ್ತಿನ ಪ್ರಿಯ. ನನಗಾಗಿ ಯಾರ ಮೇಲೂ ಹಗೆತನ ಇಲ್ಲ, ಕೆಳೆತನ ಇಲ್ಲ ಅಂತ ಹೇಳಿಕೊಂಡವ ಕೃಷ್ಣ. ಹಾಗಾಗಿ ಇಲ್ಲಿ ಜಾತಿಯುತವಾಗಿ, ವ್ಯಕ್ತಿಗತವಾಗಿ ಕೃಷ್ಣ ಎಲ್ಲೂ ಹೇಳಲಿಲ್ಲ. ಶಕ್ತಿಯನ್ನು ಮಾತ್ರ ಗುರುತಿಸಿ ಮಾತಾಡಿದ ಕೃಷ್ಣ ಮತ್ತು ಮುಂದುವರಿಸ್ತಾನೆ. ಅಲ್ಲ, ಸಾಧನೆ ಮಾಡಿದವ, ಜ್ಞಾನ ಸಾಧನೆ ಮಾಡಿದವ ಇದ್ದಾನಲ್ಲ, ಗುರುಕುಲ, ಅಧ್ಯಯನ, ವೇದಪಾರಾಯಣ, ಅರ್ಥಚಿಂತನೆ, ಹಾಗೆ ಹೀಗೆ ಅಂತ ಸರಿ ಅಂದ ಕೃಷ್ಣ. ಆದರೆ ಭಕ್ತಿ ಇಲ್ಲದಿದ್ರೆ, ನನ್ನ ಮೇಲೆ ಪ್ರೀತಿ ಇಲ್ಲದಿದ್ರೆ, ಅದೆಲ್ಲ ದುಡ್ಡು ಮಾಡಲಿಕ್ಕೆ ಅಂತ ಮಾಡಿಕೊಂಡ್ರೆ, ವೃತ್ತಿಪರವಾಗಿ ಬಿಟ್ರೆ, ನನ್ನನ್ನು ನೋಡ್ತಾನ, ವೇದದಲ್ಲಿ ನಾನಲ್ಲವೇ ಇರುವುದು ಕೃಷ್ಣ ಹೇಳುವ ರೀತಿ ಜೋರಿದ್ದಾನೆ ನೋಡಿ. ಕೃಷ್ಣ ಹೇಗೆ ಹೇಳುತ್ತಾನೆ ನೋಡಿ, ಡೈರೆಕ್ಟ್ ಅವನು. ವಿದ್ಯಾ ವಿನಯ ಸಂಪನ್ನ ಬ್ರಾಹ್ಮಣ ವೇದ ಪಾರಗಾ ಮೈ ಭಕ್ತಿಂ ನ ಕುರ್ವಂತಿ ಚಂಡಾಲ ಸದೃಶಾಹಿತ. ಏನ್ ಪ್ರಯೋಜನ ಅಂತ ವೇದ ಪಾರಗ ಅಂದ ಕೃಷ್ಣ. ವೇದವನ್ನು ದಾಟಿಬಿಟ್ಟಿದ್ದಾನಂತೆ. ಲಾಭ ಏನಾಯ್ತ್ರಿ? ಲಾಭ ಏನಾಯ್ತ್ರಿ? ವೇದ ಬರುತ್ತೆ ಅಂದ ತಕ್ಷಣ ಕೆಲಸ ಆಯ್ತಾ? ದೇವರು ಹೇಳ್ತಾನೆ ನನ್ನ ಮೇಲೆ ಭಕ್ತಿ ಮಾಡ್ತಾ ಇಲ್ಲವ, ಇಷ್ಟು ಓದಿ ಏನು ಪ್ರಯೋಜನ ಆಯ್ತು? ವೇದದಲ್ಲಿ ನನ್ನನ್ನೇ ಹೇಳಿದ್ದು ಮುಖ್ಯವಾಗಿ. ವೇದ ಇಷ್ಟ ಸರ್ವೈಹಿ ಅಹಮೇವ ವೇದ್ಯ ಅಂತ ಆಗಿರುವಾಗ ಮೈ ಭಕ್ತಿಯನ್ನ ಗುರುವಂತಿ. ವೇದದಲ್ಲಿ ಯಾವುದೋ ದೇವತೆಗಳನ್ನು, ಯಾವುದೋ ಕರ್ಮಗಳನ್ನು, ಯಜ್ಞಯಾಗಗಳನ್ನು ಮಾತ್ರ ನಂಬ್ತಾನೆ, ರಾಶಿ ದೇವತೆಗಳನ್ನು ಇಷ್ಟಪಡ್ತಾನೆ. ಆ ಪ್ರಯೋಜನ ಇಲ್ಲ ಅಂತ. ಇತರ ದೇವತಾವಾದಿಗಳಾಗಲಿ, ಕರ್ಮ ಪ್ರಧಾನಕರಾಗಲಿ, ಇವರು ಯಾರನ್ನು ಕೃಷ್ಣ ಮೂಸದೆ ಬೇಕಾದರೆ ಕಲಿತು ಅವನಲ್ಲಿ ಭಾರಿ ವಿನಯ ಇರಲಿ, ತುಂಬಾ ಸೌಜನ್ಯ ಕಾಣಲಿ. ಏನಾದರೂ ನನ್ನ ಮೇಲೆ ಪ್ರೀತಿ ಉಂಟೋ ಇಲ್ಲವೋ, ನನ್ನ ಭಕ್ತಿಯ ಕಾರಣವಾದ ಜ್ಞಾನ ಅದು ಹೌದೋ ಅಲ್ಲವೋ, ಅದು ಇದ್ದ ಜ್ಞಾನದಲ್ಲಿ ನನ್ನ ಪ್ರೀತಿಯನ್ನು ವರ್ಧನೆ ಮಾಡಿಕೊಂಡು ಕೆಲಸ ಮಾಡಿದ್ದಾನಿಲ್ಲವೋ, ಅಲ್ಲ ಅಂತಾದ್ರೆ ಅವನು ನನಗೆ ಸರಿ ಇಲ್ಲ ಅಂತ, ಅವನು ಚಂಡಾಲ ಅಂತ ಹೇಳ್ತದೆ, ಘೋಷಣೆ ಮಾಡ್ತಾ. ಹಾಗಾಗಿ ಈ ಪರ್ವಗಳನ್ನೆಲ್ಲ, ಈ ಪದಾರ್ಥಗಳನ್ನೆಲ್ಲ, ಈ ಶ್ಲೋಕಗಳನ್ನೆಲ್ಲ ಕದ್ದಿರಬೇಕು. ಕೃಷ್ಣನ ಈ ಕಣ್ಣಿಗೆ ಹಾಕುವ ಮಾತು ಕೇಳಿಯೇ ಕೆಲವರೆಲ್ಲ ಇದು ಆಗುವುದಿಲ್ಲ ಹೇಳಿ ಆಚಿನದ್ದು ಬೇಡ ಈಚಿನದ್ದು ಬೇಡ ಅಂತ ಇಡೀ ಪರ್ವವನ್ನೇ, ಅವಾಂತರ ಪರ್ವವನ್ನೇ, ವೈಷ್ಣವರ ಪರ್ವವನ್ನೇ ಕತ್ತರಿಸಿರ್ಬೇಕು ನೋಡಿ. ಸುಮಾರು ಕಡೆಯಲ್ಲಿಲ್ಲ, ಸುಮಾರು ಜನರ ವ್ಯಾಖ್ಯಾನ ಇಲ್ಲ. ಗಮ್ಮತ್ತು ಕೇಳಿದ್ರೆ ಹಾಗೆ ಅನೇಕ ವ್ಯಾಖ್ಯಾನಕಾರ, ತುಂಡು ವ್ಯಾಖ್ಯಾನಕಾರೆಲ್ಲ ಸಿಗ್ತಾರೆ. ಉದ್ಧಾರ ಮಾಡಿಲ್ಲ. ಆಚಾರ್ಯ ಮಧ್ವರು ಇಲ್ಲಿ ಗೆರೆಯನ್ನೇ ಉದ್ಧಾರ ಮಾಡಿದ್ದಾರೆ. ಹೇಗೂ ಧರ್ಮರಾಜನಿಗೆ ಹೇಳಿದ ಎನ್ನುವುದನ್ನು ರನ್ನಿಂಗ್ ಮ್ಯಾಟರ್ ಅಲ್ಲಿ ಹೇಳಿದ್ದಾರೆ, ಕಥೆಯ ಸಂಕ್ಷೇಪದಲ್ಲಿ. ಅಷ್ಟೇ ಅಲ್ಲದೆ ಈ ಜಾಗದಲ್ಲಿದ್ದ ಮಾತನ್ನು ಎತ್ತಿದ್ದಾರೆ ಅವರು. ನಾನು ಕೊನೆಯಲ್ಲಿ ಹೇಳುತ್ತೆ, ಆಚಾರ್ಯ ಎತ್ತಿದ ಮಾತು ಕೊನೆಯದ್ದು ಅಂದ್ರೆ ರತ್ನಪ್ರಾಯವಾದದ್ದು ಶಿಖರಪ್ರಾಯ. ನಾವಿತ್ತು ನಿಧಾನಕ್ಕೆ ಹತ್ತಾತದ ಬಂದಿದ್ದೇವೆ ವೈಷ್ಣವ ಧರ್ಮದಲ್ಲಿ. ಮೇಲಕ್ಕೆ ಹೋದ ಹಾಗೆ ಗೋಪುರ ಸಪುರಾದ ಹಾಗೆ ವಿಷಯಗಳು ತೀಕ್ಷ್ಣವಾಗ್ತಾವೆ,
ತುಂಬಾ ಸೂಕ್ಷ್ಮ ಆಗ್ತವೆ, ಜೊತೆಯಲ್ಲಿ ಅಷ್ಟೇ ಟಿಪಿಕಲ್ ಅಂತೇವಲ್ಲ ನಾವು, ಬಹಳ ಕಷ್ಟ ಡೈಜೆಸ್ಟ್ ಮಾಡಲಿಕ್ಕೆ. ಕೆಲವೊಮ್ಮೆ ಡೈರೆಕ್ಟ್ ಅಟ್ಯಾಕ್, ನೇರ. ಮೊದಲೇ ನಾನು ನೇರ ಹೇಳುವವ, ಆ ಗೆರೆಗಳು ಸಿಕ್ಕಿದಾಗಂತೂ ಇನ್ನೂ ಶಾರ್ಪ್ ಆಗಿ ಹೋಗ್ಲಿಕ್ಕೆ ಬರುತ್ತೆ. ಬಹಳ ಚೆನ್ನಾಗಿರುತ್ತೆ, ಬಹಳ ಸುಂದರವಾಗಿರುತ್ತೆ. ಹೇಳ್ತಾ ಇರುವಾಗ ನೇರ ಹೇಳಿದ, ನನ್ನ ಭಕ್ತಿ ಇಲ್ಲ, ಅವನು ನನಗೆ ಸಲ್ಲ, ಇದು ದೇವರ ಸೊಲ್ಲ, ನೀವು ಕೇಳಿದರಲ್ಲ, ಇನ್ನೇನು ಹೇಳುವ ಇಲ್ಲ. ಏನ್ ಚಂದ, ಏನು ಮಾತು, ಏನು ಮಧುರತೆ. ಹೇಳ್ತಾನ, ನನ್ನ ಭಕ್ತಿ ಇಲ್ಲ ಅಂತ ಆದ್ರೆ, ನನ್ನ ಮೇಲಿನ ಪ್ರೀತಿಯಲ್ಲಿ ಅಲ್ಲದಿದ್ರೆ ಇನ್ಯಾರದ್ದೋ ಪಾಡಿಗಾಗಿ ಏನಾದ್ರೂ ದಾನ ಮಾಡಿದ್ರು 0, ಏನಾದ್ರೂ ಹೋಮ ಮಾಡಿದ್ರೆ 0, ಏನಾದ್ರೂ ಇಷ್ಟಪಟ್ಟದ್ದು ಕೊಟ್ಟಿದ್ರೆ ವ್ಯರ್ಥ. ಇನ್ನೆಂತ ಹೇಳುವ, ಏನಾದ್ರೂ ನಡೆಸಿಕೊಂಡಿದ್ರೆ ಅದು ಬೊಗಳೆ. ವೃತಾದಾನಂ ವೃತಾತಪ್ತಂ ವೃತಾಚೇಷ್ಟಂ ವೃತಾಹುತಂ ವೃತಾ ಆದಿತ್ಯಂಚ ತತ್ತಸ್ಯ. ಮಾಡಿದ್ದೆಲ್ಲ ವ್ಯರ್ಥ, ವೇಸ್ಟ್, ನಿಷ್ಫಲ, ಸರಿ ಇಲ್ಲ, ಆಗುವುದಿಲ್ಲ, ಬಿಟ್ಟಿದ್ದೇನೆ, ಬಿಸಾಡಿದ್ದೇನೆ ಹೇಳುವಷ್ಟು ಜೋರಲ್ಲಿ ಕೃಷ್ಣ ಮಾಡುವುದೆಲ್ಲದರ ಬಗ್ಗೆ ಮಾತಾಡಿದ. ಇರಬೇಕಾದ್ದೇ 3, ನಡೆಸಬೇಕಾದ್ದೇ 3, ಹಾರಬೇಕಾದ್ದೇ 3ರಲ್ಲಿ, ಯಜ್ಞ ದಾನ ತಪಸ್ಸು 3ಕ್ಕೆ ಬೈದು ಬಿಟ್ಟ. ವೃತಾದಾನಮ ಹೇಳಿಬಿಟ್ಟ, ವೃತಾ ತಪಃ ಅಂತ ಹೇಳಿ ತಪ್ತಮ ಹೇಳಿದ. ತಪಸ್ಸು ವ್ಯರ್ಥ, ದಾನವು ವ್ಯರ್ಥ, ಆತಿಥ್ಯವೂ ವ್ಯರ್ಥ. ಬಂದವರನ್ನು ನೋಡಿಕೊಳ್ಳುವುದೇ ದೊಡ್ಡ ಸಂಗತಿ, ಅದರಲ್ಲೇ ಸಕಲ ವೈಭವ ಆಗತ್ತೆ. ಬಂದದ್ದು ದೇವರು ಅಂತಲೇ ಅರ್ಥ. ಎಲ್ಲ ಮೇಲಕ್ಕೆ ಹಾರಿದ. ಏನ್ ಮಾಡಿದ್ರೇನೆ ಹೇಳಿದ, ಯೋನ ಭಕ್ತ ಮಮ ದ್ವಿಜ ಅಂತ. ನನ್ನ ಭಕ್ತನಲ್ಲದವ ಮಾಡಿದ್ದೆಲ್ಲ 0. ಯೋನ ಭಕ್ತ ಮಮ, ನನ್ನ ಭಕ್ತ ಅಲ್ಲ ಅಂತಾದ್ರೆ, ನನ್ನನ್ನು ಪ್ರೀತಿಸುವುದಿಲ್ಲ ಅಂತಾದ್ರೆ, ನನ್ನ ಎತ್ತರತನವನ್ನು ಗುರುತಿಸುವುದಿಲ್ಲ ಆದ್ರೆ, ನನ್ನ ಅರಿವನ್ನು ಮೂಡಿಸಿಕೊಳ್ಳದಿದ್ರೆ ಅವನು ಮಾಡಿದ್ದೆಲ್ಲ ದಂಡ ಅಂತ. ಕಳೆದ ಬಾರಿ ಒಂದಿಷ್ಟು ಮಾತು ಕೊಟ್ಟಿದ್ದ. ಸುತ್ತಿಕೊಂಡ ಬಟ್ಟೆಯನ್ನು ಬೈದ, ಎಸೆದು ಹಾಕಿದ ಬಟ್ಟೆಯನ್ನು ಬೈದ, ಮಾಡಿಕೊಂಡ ಹೋಮವನ್ನು ಜರಿದ, ನಡೆಸಿಕೊಂಡ ದಾನವನ್ನು ಮುರಿದ. ಯಾಕೆ? ನಾನಿಲ್ಲ ಅಂತ ಹೇಳಿ. ಈಗ ದೇವರು ಹೇಳುತ್ತಾನೆ, ನನ್ನ ಭಕ್ತನಲ್ಲದ ಮಾಡಿದ ಎಲ್ಲಾ ವಿಷಯಗಳನ್ನು ನಾನು ಪರೀಕ್ಷಿಸುವುದಿಲ್ಲ ಅಂತ ಹೇಳಿದ. ಎಷ್ಟು ಜನರ ಇಷ್ಟಗಳನ್ನು ನೆರವೇರಿಸಿಕೊಡಲಿ, ಅವರ ಎಜುಕೇಷನ್ಗೆ, ಅವರ ಮೆಡಿಸನ್ನಿಗೆ, ಅವರ ದೈನಂದಿನ ಬದುಕಿಗೆ, ಲೈವ್ಲಿಹುಡ್ಗೆ, ಯಾವುದಕ್ಕೇನೆಲ್ಲ ಕೊಟ್ಟು ಅನಾಥಾಲಯವನ್ನೇ ದತ್ತು ತಗೊಳ್ಳಿ, ದೊಡ್ಡ ಮಾರ್ಗವನ್ನೇ ಕಟ್ಟಿಸಿಕೊಡಲಿ, ಬಹಳಷ್ಟು ಎತ್ತರದ ಜಲಪಾತವನ್ನೇ ನಡೆಸಿಕೊಡಲಿ, ಏನಾದರೂ ಏನಂತೆ ಅಂದ. ನನ್ನ ಭಕ್ತ ಅಲ್ಲ ಅಂತ ಆದ್ರೆ ಅವನು ಮಾಡಿದ ಇಷ್ಟ ಕಾರ್ಯಗಳೆಲ್ಲವೂ, ಹೋಮ ಹವನಗಳೆಲ್ಲವೂ, ದಾನ ದಕ್ಷಿಣೆಗಳೆಲ್ಲವೂ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಸಾರಾ ಸಗಟಾಗಿ ಕಾಲಿವನ್ನು ನೋಡಿ ಪೂರಾ ಚಂದವಾಗಿದೆ. ಚೆಕ್ ಅಮೌಂಟ್ ಬರೆದಿದ್ದಾರೆ, ಫಿಗರ್ ಅಲ್ಲಿ ಬರೆದಿದ್ದಾರೆ, ಲೆಟರ್ ಅಲ್ಲಿ ಬರೆದಿದ್ದಾರೆ, ಡೇಟು ಹಾಕಿದ್ದಾರೆ, ಅಮೌಂಟ್ ಬರೆದಿದ್ದಾರೆ, ಅಮೌಂಟ್ ಮೇಲೆ ಸ್ಟಿಕ್ಕರ್ ಹೊಂದಿಸಿದ್ದಾರೆ, ನಂಬರು ಹಾಕಿದ್ದಾರೆ, ಎಲ್ಲ ಆಗಿದೆ. ಸಹಿ ಒಂದು ಮಾಡಲಿಲ್ಲ, ಬದಿಯಲ್ಲಿಟ್ಟಿದ್ದಾರೆ. ಪಾಸೇ ಆಗುವುದಿಲ್ಲ ಅದು. ಕೋಟಿಗಟ್ಟಲೆ ಅಕೌಂಟ್ ಹೋಲ್ಡರ್ ಸರಿ ಹೇಳಿದ್ರೆ ಎಂತದಾದ್ರೆ ಏನಾಯ್ತ್ರಿ, ಸಹಿ ಆಗದೆ ಪಾಸ್ ಆಗುವುದಿಲ್ಲ. ಚೆಕ್ ಅಲ್ವಾ, ಲೆಟರ್ಸ್ ಇದೆ, ಮತ್ತೊಂದಿದೆ, ಏನಾಗುವುದಿಲ್ಲ. ಹೀಗೆ ಒಂದು ರಾಜಮುದ್ರೆ ಇಲ್ಲದಿದ್ದರೆ ಯಾವುದೇ ಸಹ ರಾಯಸ್ಥರುಗಳು ಕೆಲಸ ಮಾಡುವುದಿಲ್ಲ. ರಾಜಮುದ್ರೆಯಿಂದ ರಾಜಾಂಕನದಲ್ಲಿ ಆಗುವಂಥದ್ದು. ಹಿಂದೆಲ್ಲ ಮುದ್ರೆಗಳನ್ನು ನಾನು ನೋಡಿದ್ದೇನೆ, ಅದರಲ್ಲೆಲ್ಲ ದೇವರ ಹೆಸರುಗಳು ಇರುವುದು, ದೇವರ ಚಿತ್ರಗಳು ಇರುವುದು, ಬಹಳ ಚೆನ್ನಾಗಿರುತ್ತೆ. ಸಿಗುವುದಿಲ್ಲ ಅದು. ಅಂತಃಪುರದ ಒಳಗಿರುವಂಥ ಕತೆ ರಾಜನ ಕೈಯಲ್ಲಿ ಮಾತ್ರ ಬಹಳ ಚೆನ್ನಾಗಿರುತ್ತೆ. ಹೀಗಾಗಿ ಭಗವಂತ ಹೇಳ್ತಾನೆ, ನನ್ನ ಭಕ್ತಿ ಎನ್ನುವುದೇ ಮುದ್ರೆ, ಅದು ಬೀಳದಿದ್ರೆ ಏನು ಮಾಡಿದ್ರು ದಂಡ ಅಂತ. ಏನಾದರೂ ನಡೆಸುವಂಥದ್ದು ಲೆಟರ್ ಹೆಡ್ನಲ್ಲಿ ಬರೆದು ಕೊಟ್ಟಾಗ ಮಾತ್ರ. ಮತ್ತೆ ಎಷ್ಟು ಸಾವಿರ ಕಾಗದದಲ್ಲಿ ಬರೆದು ಕೊಟ್ಟದ್ದು ಮೂಲೆ ಹೋಗ್ತದೆ. ಯಾವಾಗ ಲೆಟರ್ ಹೆಡ್ ಇಲ್ಲ, ಅಧಿಕೃತ ಅಲ್ಲ. ಹಾಗೆ ಯಾವುದು ಕೇಳಿದ್ರೆ ಇಲ್ಲಿ ದೇವರ ಭಕ್ತಿ. ದೇವರು ಹೇಳ್ತಾರೆ, ಅಭಕ್ತಿ ಮತ್ಕೃತಂ ಸರ್ವಂ ರಾಕ್ಷಸ ಏವ ಭುಂಜತೆ. ನೋಡಿ, ಮಾಡಿದ್ದು ವ್ಯರ್ಥ ಅಂತ ಹೇಳಲಿಕ್ಕೆ ಇವರು ಯಾರಯ್ಯ ಅಂತ ಕೇಳಲಿಕ್ಕೆ ಹೋಗ್ಬೇಡಿ. ಕೆಲಸ ಆಗಿದೆ ಅಲ್ವ, ಹೋಮ ಆಗಿದೆ ಅಲ್ವ, ಇಂಜಿನಿಯರಿಂಗ್ ಕೊಟ್ಟ ದುಡ್ಡು, ಎಜುಕೇಶನ್ ಕೊಟ್ಟ ದುಡ್ಡು, ಮೆಡಿಸಿನ್ ಕೊಟ್ಟ ದುಡ್ಡು, ಅದೆಲ್ಲ ಸಂದಾಯ ಆಗಿ ಕೆಲಸ ಆಗಿದೆ ಅಲ್ಲ. ಮತ್ತೆಂತ ಫಲ ಪಡೆದಿದೆ ಅಷ್ಟೇ ಆಯ್ತು ಹೇಳಿದ್ರೆ ದೇವರು ಹೇಳ್ತಾರೆ, ಕೊಟ್ಟದ್ದು ಫಲ ಬಂದಿದೆ, ಎಲ್ಲಿ ಹೋಗಿದೆ ಗೊತ್ತುಂಟಾಗಿ ಹೇಳ್ತಾನೆ. ಎಲ್ಲಿ ಹೋಗಿದೆ? ರಾಕ್ಷಸ ಏವ ಭುಂಜತೆ ಅಂದ ದೇವರಾಯ್ತಲ್ಲ.
ನನ್ನ ಮೇಲಿನ ಪ್ರೀತಿ ಇಲ್ಲದೆ ಮಾಡಿದ್ದು, ಕೃಷ್ಣಾರ್ಪಣ ವಸ್ತು ಅಂತ ಹೇಳದೆ ಕೊಟ್ಟದ್ದು, ನನ್ನ ಎತ್ತರದನ್ನು ಗುರುತಿಸದೆ ಮಾಡಿದ್ದು, ನಾನಿಲ್ಲ ಅಂತ ಹೇಳಿಕೊಂಡು ಯಾರ್ಯಾರೋ ದೇವತೆಗಳನ್ನೆಲ್ಲ ಪೀಠ ಪಟ್ಟಣಗಳಲ್ಲಿ ಪೊಟ್ಟಿಗೆ ಅಟ್ಟಗಳಲ್ಲೆಲ್ಲ ತುಂಬಿಸಿಕೊಟ್ಟದ್ರಿಂದ ಕೊಟ್ಟದ್ದನ್ನೆಲ್ಲ ನಾನು ಪಡೀಲಿಲ್ಲ. ಆದ್ರೆ ನನ್ನ ಅಡ್ರೆಸ್ಸಿಗೆ ಬರಲಿಲ್ಲ ಹೇಳಿ ಕೆಲಸ ಆಗಿದೆ ಅಂತ ತಿಳ್ಕೊಳ್ಬೇಡಿ, ಅದು ರಾಕ್ಷಸರು ತಿಂದಿದ್ದಾರೆ ಅಂತ ಹೇಳಿದ್ರು. ಕೊಟ್ಟದ್ದು ಎಲ್ಲಿ ಹೋಯ್ತು ಕೇಳಿದ್ರೆ ರಾಕ್ಷಸರಿಗೆ ಹೋಗಿದೆ. ಈಗೇನಾಯ್ತು, ಅನರ್ಥ ಡಬಲ್ ಆಯ್ತು. ಈಗ ದೇವರಿಗೆ ಸಂದಾಯ ಆಗಲಿಲ್ಲ, ಒಂದು ದೇವರ ಆಚರಣೆಗಳನ್ನು ಕದ್ದು ವಿಪರೀತ ಕ್ರಮದಲ್ಲಿ ಇನ್ನೊಂದೆಡೆಯಲ್ಲಿ ಮಾಡಿಕೊಟ್ಟದ್ದು ತಪ್ಪು, ಇನ್ನೊಂದು ಅಂದ್ರೆ ಬಳಸಿದ ರೀತಿ ತಪ್ಪಾಗಿದೆ ಅಂತ. ಯಾವುದಕ್ಕೆ ಬಳಸಬೇಕಿತ್ತು ಅದಕ್ಕೆ ಅಲ್ಲದೆ ಬಳಸಿದ್ದು ದುರುಪಯೋಗ ಮಾಡಿದ್ದು ಎರಡನೇದ್ದು. ಮೂರನೇದ್ದು, ರಾಕ್ಷಸರದನ್ನು ತಿಂದು ಕೊಬ್ಬಿದ್ದರಿಂದ ದೇಶದ ಅನರ್ಥಕ್ಕೆ ಪಾತ್ರರಾದ್ರಿಂದ ಅವರು ಮಾಡಿದ ಸೋಂಕೆಲಿವನಿ ತಟ್ಟತ್ತೆಂದು ಮೂರನೇದ್ದು. ಒಂದು ಮಾಡದಿರಲು ಹೋಗಿ 3 ತಿಂದ ಭೂಪ ಇವ ಹೇಗಿದ್ದಾನೆ ನೋಡಿ. ಇದು ವಿಶ್ಲೇಷಣೆ ಯಾರು ಮಾಡ್ಲಿಕ್ಕೆ ಹೋಗುದಿಲ್ಲ. ಅಷ್ಟೇ ವಾಯ್ತ್ರಿ, ನನಗೆ ದೇವರು ಬೇಡ, ದಿಂಡರು ಬೇಡ, ನಾನು ಸಮಾಜೋದ್ಧಾರಕ್ಕಾಗಿ ಮಾಡಿದ್ದು. ಜನರೇ ನನಗೆ ದೇವರು ಹೇಳಿಕೊಳ್ಳುವವರಿಗೆ ಈ ಕೃಷ್ಣ ದೇವರು ಕೊಟ್ಟ ಇಂಜೆಕ್ಷನ್ ಇದು. ನನ್ನನ್ನು ಒಪ್ಪಿಕೊಳ್ಳದೆ, ಅವನಲ್ಲಿ ನನ್ನನ್ನು ನೋಡಿಕೊಳ್ಳದೆ, ನನ್ನ ಎತ್ತರವನ್ನು ಗುರುತಿಸದೆ, ಇನ್ಯಾರನ್ನೋ ನನ್ನ ಜಾಗದಲ್ಲಿ ಕಟ್ಟಿಕೊಟ್ಟವ, ಇಟ್ಟು ಬಿಟ್ಟವ ಮಾಡಿದ್ದು ಅಭಕ್ತಿಮತ್ ಕೃತಂ ಸರ್ವಂ ರಾಕ್ಷಸಾಹಾಯ, ರಾಂಗ್ ಅಡ್ರೆಸ್. ಅದರಿಂದ ಸರಿಯಾಗಿ ವಿಳಾಸ ಬರಿದದ್ದು ಮಾತ್ರ ಹೋಗುದು, ಬರೆಯದದ್ದು ಹೋಗುವುದಿಲ್ಲ ಅಂತ, ಹೋಗ್ಲಿಲ್ಲ ಅಂತ ಆಗ್ಲಿಲ್ಲ. ರಾಂಗ್ ಅಡ್ರೆಸ್ ಹೋಗಿದೆ ಎನ್ನುವುದಾಗಿದೆ ಇಲ್ಲಿ ವಿಪರೀತ. ಇನ್ನೊಬ್ಬದನ್ನು ಕಬಳಿಸಿ ಹಾಳು ಮಾಡಿದ್ದಾನೆ ಅಂತ ಆಯ್ತದನ್ನು. ಏನು ಮಾಡುವ ಈಗ? ವಿಚಿತ್ರ ಆಯ್ತಲ್ಲ ಅಂತ. ಹೋಮ ಹವನಕ್ಕಾಗಿ ಸಿದ್ಧ ಮಾಡಿದ ಪುರೋಡಾಶವನ್ನು ನಾಯಿ ನೆಕ್ಕಿಕೊಂಡು ಹೊಡ್ಕೊಂಡು ಹೋದಾಗೆ ಆಹುತಿ ಕೊಡ್ಲಿಕ್ಕೆ ಇಲ್ಲೇ ಇಲ್ಲ, ತಿಂದಾಗಿದ್ದು ನಾಯಿ ಆಗಿದೆ. ಸ್ಯಾಕ್ರಿಫೈಸ್ ಫೈರ್ ಮೇಲೆ ಕೊಡಬೇಕಾದ ಆಹುತಿ ವ್ಯರ್ಥ ಆಯ್ತಲ್ಲ. ಏನಾಗಿರತ್ತೀಗ? ಹಾಗಾಯ್ತಿದ್ದು ಕತೆ. ಮಾಡಿದ್ದೆಲ್ಲ ಕೊಳ್ಳೆ ಹೊಡ್ಕೊಂಡ್ರು ರಾಕ್ಷಸರು. ಕೊಬ್ಬಿ ಅವರು ತಿಂದದ್ರಿಂದ ಇವನನ್ನು ಕಂಕಣ ಹಾಕಿ ಬಿಡ್ತಾರೆ, ಗುಳುಮ್ಮ ಹೋಗಿ ಬೀಳುತ್ತಾನೆ, ಏಳದಲ್ಲಿಗೆ ಬೀಳುತ್ತಾನೆ. ಇದನ್ನು ತಿನ್ನಿಸಿಕೊಡ್ತಾನೆ. ಅದು ನನ್ನ ಭಕ್ತನ ಕತೆ ಹೇಗಿರ್ತದೆ ಹೇಳಿದ್ರೆ, ಅವನೆಲ್ಲರ ಮೇಲೆ ಒಂದೇ ಬಗೆ, ಎಲ್ಲರಲ್ಲಿಯೂ ನನ್ನನ್ನು ನೋಡಿಕೊಳ್ತಾನೆ, ಇಷ್ಟಪಡ್ತಾನೆ. ಸ್ಥಾವರೇ ಜಂಗಮೇ ವಾಪಿ ಸರ್ವಭೂತೇಷು ಪಾಂಡವ ಸಮತ್ವೇನ ಯದಾ ಕುರ್ಯಾತ್ ಮದ್ಭಕ್ತ ಮಿತ್ರಶತ್ರುಷು. ಅವನಿಗೆ ತನ್ನವರು, ತನ್ನವರಲ್ಲದವರು, ಆಗದವರು, ಆಗುವವರು ಹಾಗೇನಿಲ್ಲ, ಎಲ್ಲರಲ್ಲಿಯೂ ಸಮನಿದ್ದಾನೆ. ಎಲ್ಲರಲ್ಲಿಯೂ ನನ್ನನ್ನು ನೋಡ್ತಾನೆ. ನನ್ನ ಭಕ್ತ ಯಾರಾಗ್ತಾನೆ ಕೇಳಿದ್ರೆ, ಅವನು ಪ್ರಾಣಿ ಮಾತ್ರದಲ್ಲಿಯೂ ಮರ ಮಟ್ಟುಗಳಲ್ಲಿಯೂ ವಿಶ್ವಾಸ ಇಟ್ಟವನು, ಅಲ್ಲಿ ನನ್ನನ್ನು ನೋಡುವವನು, ದೇವರಿದ್ದಾನೆ ಎಂದು ತಿಳಿಯುವವನು. ಯಾರ ಮೇಲೂ ಯಾವುದೇ ಬಗೆಯಿಂದ ರಾಗದ್ವೇಷಗಳಿಂದ ವರ್ತನೆಯನ್ನೇ ನಡೆಸದವನಿವನು. ಕೃಷ್ಣನ್ ಹೇಳಬೇಕಾದದ್ದು ಸ್ಥಾವರೇ ಜಂಗಮೇ ವಾಪಿ ಅಂತ. ಮನುಷ್ಯ ಮಾತ್ರನಲ್ಲೆಲ್ಲ, ಮರಮಟ್ಟುಗಳಲ್ಲಿಯೂ, ಪ್ರಾಣಿ ಪಕ್ಷಿಗಳಲ್ಲಿಯೂ, ಕ್ರಿಮಿಕೀಟಗಳಲ್ಲಿಯೂ, ಜಂತು ಸಾಮಾನ್ಯದಲ್ಲಿ ಅವನಿಗೆ ಯಾವುದೇ ರೀತಿಯಾದ ನನ್ನ ಇರವಿನಲ್ಲಿನ ಅರಿವಲ್ಲಿ ಅವನಿಗೆ ಯಾವುದೇ ರೀತಿಯಾದ ಏರುಪೇರುಗಳೂ ಇಲ್ಲ ಅಂತವ ನನ್ನ ಭಕ್ತ. ಹಾಗಾಗಿ ಅವನಲ್ಲಿ ಇಷ್ಟೆಲ್ಲ ಭೂತಗಳ ಮೇಲೆ, ಅಂದ್ರೆ ಪ್ರಾಣಿ ಜಾತಗಳ ಮೇಲೆ ಆ ರೀತಿಯ ಮೋಕೆ ಇರಲು ಕಾರಣ ದೇವರ ಅಸ್ತಿತ್ವದಲ್ಲಿ ಅವನಲ್ಲಿರ್ತ ಭರವಸೆ, ಗಟ್ಟಿತನ, ಎಲ್ಲದಲ್ಲಿಯೂ ದೇವರೇ ತುಂಬಿದ್ದಾನೆ ಅಂತ ಎಚ್ಚರ. ಇದರಿಂದ ಅವನಲ್ಲಿ ಇರತಕ್ಕಂತಹ ಗುಣವಂತಿಕೆ ಏನು, ಇದು ಹೇಗೆ ಬಂತು, ರಿಫ್ಲೆಕ್ಟ್ ಆದ ಬಗೆ ಹೇಗೆ ಅಂದ್ರೆ, ಸಹಜವಾಗಿ ಅವನಲ್ಲಿ ಪಂಚ ಚಿಂತನೆಗಳು ಮಡುಗಟ್ಟಿ. ಒಂದು ಆನೃಶಂಸ್ಯ, ಯಾರ ಮೇಲೆಯೂ ಅವನಿಗೆ ತೊಂದರೆ ಆಗಬೇಕು ಎನ್ನತಕ್ಕ ಭಾವವೇ ಇಲ್ಲ. ಸಾಫ್ಟ್ ಕಾರ್ನೆಸ್ ಹೇಳಿದಾಗ ಬಹಳ ಮೃದುತ, ಯಾಕೆ ಸುಮ್ಮನೆ ತೊಂದರೆ ಮಾಡುವುದು ಅಂತ. ಹಾಗಾಗಿ ಅವನು ಮೆಟ್ಟಿದ ಕಾಲಡಿಯಲ್ಲಿ ಬಿದ್ದ ಅವನ ತಲೆಯಲ್ಲಿ ಅವುಗಳ ಅನ್ಯಾಯ ಮಾಡಬಾರದು ಎನ್ನುವ ಅವನ ಕಾಲಡಿಯಲ್ಲಿ ಬಿದ್ದ ಪ್ರಾಣಿಯೂ ಸಾಯುವುದಿಲ್ಲ. ದೇವರಾಣಿಗೂ ಗೊತ್ತಿಲ್ಲದೆ ಅವನಾಗಿ ಮೆಟ್ಟಿದ್ದಲ್ಲ, ತನ್ನಷ್ಟಕ್ಕೆ ಪ್ರಮಾದವಶಾತ್ ಮೆಟ್ಟಿಕೊಂಡು ಹೋದ್ರೂ ಕಾಲಡಿಯಲ್ಲಿ ಇದ್ದ ಇರುವೆಯೂ ಸಾಯುವುದಿಲ್ಲ. ಯಾಕೆ ಕೇಳಿದ್ರೆ, ಅವನಿಗೆ ಸಾಯಿಸಬಾರದು ಎನ್ನುವ ಎಚ್ಚರ ತಲೆಯಲ್ಲಿ ಕೂತದ್ರಿಂದ ಸಹಜವಾಗಿ ಅಂತಹ ನಡೆ ಇದು ನಡೆಯುವಂಥದ್ದೇ. ಇದೇನು ಅತಿಶಯೋಕ್ತಿ ಅಲ್ಲ ನಾನು ಹೇಳಿದ್ದು, ಸಹಜ. ಇದೇನು ಯೋಗಿಗಳಾಗಬೇಕು ಅಂತಿಲ್ಲ. ಅದಕ್ಕೆ ನೆಲಮುಟ್ಟದೆ ಹಾರಿಕೊಂಡು ಹೋಗ್ತಾನೆ ಅಂತ ಹೇಳಬೇಕಾಗಿಲ್ಲ. ಅಂತ ಹಾರುವವನ ಕತೆ ಹೇಳಿದ್ದಲ್ಲ. ನಿಜವಾಗಿ ಆನೃಶಂಸ್ಯಂ, ಅವನ ಹೃದಯದಲ್ಲಿ ಎಲ್ಲೆಡೆ ತುಂಬಿದ ದೇವರ ಎಚ್ಚರ ಇರಲಾಗಿ ಯಾವುದರ ಬಗ್ಗೆ ಅವನಿಗೆ ಕೇಡು ನಡೆಸಬೇಕೆನ್ನತಕ್ಕ ತಾತ್ಪರ್ಯ ಇಲ್ಲದೆ ಇದ್ದಾಗ ಏನು ಸೊಗಸು ನಡೆಯುವುದು. ಇದೊಂದು ಗುಣ ಅವನಲ್ಲಿ ಸಹಜವಾಗಿ ಮೈಗೂಡಿಸಿಕೊಂಡದ್ದು.
ನೋಡುಗನ ಕಣ್ಣಲ್ಲಿ ಚೆಲುವು ತುಂಬಿದ್ದಾಗೆ. ಚೆಲುವು ಎಲ್ಲಿದೆ ಕೇಳಿದ್ರೆ ಚೆಲುವು ಹೊರಗೆ ಇಲ್ಲ, ದೋಷವೂ ಹೊರಗಿಲ್ಲ, ನಮ್ಮ ಕಣ್ಣಿನಲ್ಲಿದೆ. ಕಲರ್ಸ್ ಕಪ್ಪು ಕಣ್ಣಾಗಿ ಬಿಟ್ರೆ ಹೊರಗೆಲ್ಲ ಕಪ್ಪು ಕಪ್ಪು ಚುಕ್ಕಿಗಳೇ ಕಾಣುತ್ತವೆ. ಬಿಳಿ ಕಣ್ಣುಗಳಾಗಿದ್ರೆ ಹೊರಗೆಲ್ಲ ಬಿಳಿ ಬಿಳಿಯಾಗಿ ಅನಿಸ್ತದೆ. ಹಾಗಾಗಿ ಚಂದ್ರಮನನ್ನು, ಪೂರ್ಣಚಂದ್ರನ್ ನೀವು ತುಂಬಿದ ಹೋಳಿಗೆ ಅಂತ ಕಂಡ್ರೆ ಸುಮಧುರವಾಗಿರುತ್ತೆ. ನಿಮ್ಮ ಹಾಲು ತುಂಬಿದ ಹೋಳಿಗೆ ಆಗಿದ್ರೆ ಅದೇ ನಿಮಗೆ ಎಂತ ಕಲೆಗೆ ಆಡ್ತದೆ ಮಾರೆ. ಸುಮ್ಮ ಒಟ್ಟಾರೆ ಎಂತ ಪ್ಯಾಚಸ್ ಇದ್ದಾಗೆಲ್ಲ ಉಂಟು ಕಂಡ್ರೆ ನಿಮ್ಮ ಮುಸುಡಿನಲ್ಲಿ ಅದೇ ಬೀಳ್ತದೆ, ಹೇತಾಕಿದಾಗೆ ಆಗ್ತದೆ. ಅದು ಹಾಲು ತುಂಬಿದ ಹೋಳಿಗೆ ಆಗ್ಬೋದು, ಹೇಲು ಆದ ಹೇಸಿಗೆಯೂ ಅನಿಸ್ಬೋದು. ಅದು ಅವನವನ ದೃಷ್ಟಿ ದೋಷ ಹೊರತು ವಸ್ತುವಿನಲ್ಲಿ ಅಲ್ಲ. ವಸ್ತು ಚೆನ್ನಾಗಿ, ಅದರಲ್ಲಿದ್ದ ಕಲೆಗೂ ಅರ್ಥ ಇದೆ, ಅದರಿಂದ ಪೂರ್ಣತೆಗೂ ಬೆಲೆ ಐತಿ. ನಮ್ಗೇನು ಗೊತ್ತಾಗುತ್ತೆ. ಆದ್ರಿಂದ ನಮ್ಮ ಕಣ್ಣಿನ ದೋಷವೇ ಇನ್ನೊಬ್ಬರ ಮೇಲೆ, ಅದೇ ರೀತಿ ಅಂತ ನಮ್ಮ ಭಾವದೋಷ ಅಂತೇಳಿ ನಾವು. ನಿಮ್ ತಲೆ ಹೇಗುಂಟು ಹಾಗೆ ಕಾಣುತ್ತೆ ಲೋಕ ಅಂತ. ಲೋಕ ಹೇಗಿದೆ ಎಂದು ನನಗೆ ಕಾಣುವುದಿಲ್ಲ. ಲೋಕ ಪ್ರಶಾಂತವಾಗಿದೆ. ಶುಭಂಕರವನ ಭೂತನ್ನ ಭವಿಷ್ಯತೆ ಹೇಳಿದ ದೇವರ ಸೃಷ್ಟಿಯಲ್ಲಿ ಪ್ರಕೃತಿ ಮಾತ ಈ ಆಡಂಬರದಲ್ಲಿ ಏನೊಂದು ಹಾಳೆನ್ನುವುದಿಲ್ಲ, ನಿನಗಾಗುವುದಿಲ್ಲ ಅಷ್ಟೇ. ಏನು ಮಾಡಬೇಕು? ಹಾಗಾಗಿ ಮೆಣಸು ಖಾರ ಅಂತ ಬೈಯುವಂತಿಲ್ಲ, ಹುಳಿ ಇದೆ ಅಂತ ಹೇಳಿ ಹುಣಸೆ ಹುಳಿಯನ್ನು ಹುಳಿ ಅಂತ ತೆಗೊಳ್ಳುವಂತಿಲ್ಲ, ಕಬ್ಬಿನ ಜಲ್ಲಿ ಸಿಹಿ ಆಯ್ತಲ್ಲ ಅಂತ ಬೊಬ್ಬಿರುವಂತೆಯೇ ಇಲ್ಲ. ಯಾರಿಗೇನು ಬೇಕು ಹಾಗೆ ಹಾಗೆ ಅದರಂತೆ ಅದು. ಹೀಗಾಗಿ ಕೃಷ್ಣ ಬಹಳ ಚೆನ್ನಾಗಿ ಹೇಳ್ತಾನೆ, ಅನುಶಂಸ್ಯಂ ಅಹಿಂಸಾಚ ತಥಾ ನಿತ್ಯಂ ತಥಾ ಸತ್ಯಂ ತಥಾ ಆರ್ಜವಂ. ಅವನಲ್ಲಿ ಸತ್ಯ, ನೇರವಾದಂತಹ ನಡೆ ನುಡಿ, ವಕ್ರತೆ ಇಲ್ಲದೆ ಇರುವುದು, ಯಾರ ಮೇಲೂ ಹಿಂಸೆ ಮಾಡದೇ ಇರತಕ್ಕಂತಹ ತ್ರಿಕರಣದಲ್ಲಿ ಆಲಿತ್ತಿದಾದ ಒಂದು ನೆಲೆಗಟ್ಟು, ಅದರೊಟ್ಟಿಗೆ ಅದ್ರೋಹಶ್ಚೈವ. ದ್ರೋಹ ಬಹಳ ಜೋರಾದ ಸಂಗತಿ ಇದು. ಇದು ಶಬ್ದ ಕೇಳ್ತೀವಿ ನಾವು, ಮಿತ್ರ ದ್ರೋಹ ಶಬ್ದ ಹೇಳುವಾಗ. ದ್ರೋಹ ಮಾಡ್ತಾನವ ಅಂತ ಹೇಳುತ್ತಾರೆ. ದ್ರೋಹಿಗಳು ಅಂತ ಬೈತಾರೆ. ವಿಚಿತ್ರ. ದ್ರೋಹ ಜಿಗಾಂಸಾಯ ಅಂತ ಒಬ್ಬನ ಮೇಲೆ ಒಂದು ರೀತಿಯ ಈರ್ಷೆ ಇದ್ದಾಗೆ, ನಂಜು ಇದ್ದಾಗೆ, ಅದರಿಂದ ಅವ್ರು ಮಾಡತಕ್ಕಂತಹ ಆಕ್ಷನ್ಸ್ಗಳು, ಕ್ರಿಯೆಗಳು ಏನು ಮಾಡಲಿಕ್ಕೂ ಕೆಲವೊಮ್ಮೆ ತಯಾರಾಗ್ತಾರೆ. ವಿರೋಧವನ್ನು ಬಯಸ್ತಾರೆ, ದ್ವೇಷವನ್ನು ಕಟ್ಟಿಕೊಳ್ಳುತ್ತಾರೆ. ಇದಿಲ್ಲ ನನ್ನ ಭಕ್ತನಲ್ಲಿ. ಇದೆಲ್ಲ ಭೂತಾನಾಂ ಮದ್ಗತಾನಾಂ ವ್ರತನ್ ನೃಪ. ನನ್ನನ್ನು ನಂಬಿದವರ, ನಾನು ಎಲ್ಲರಲ್ಲಿ ಇದ್ದೇನೆ ಅಂತ ನನ್ನನ್ನು ಕಾಣುವವರ ವ್ರತವಿದು. ಅವರ ವ್ರತ ಹೀಗೆ: ಯಾರ ಮೇಲೂ ರೇಗುವುದಿಲ್ಲ, ಸುಳ್ಳು ಹೇಳುವುದಿಲ್ಲ, ವಂಚನೆ ನಡೆಸುವುದಿಲ್ಲ, ದ್ರೋಹ ಮಾಡುವುದಿಲ್ಲ, ಎಲ್ಲರ ಮೇಲೆ ಪ್ರೀತಿಯನ್ನು, ವಿಶ್ವಾಸವನ್ನು, ಅವರಿಗೆ ನೋವಾಗದಂತೆ ಬದುಕನ್ನು ನಾನು ನಡೆಸಿಕೊಳ್ಳುತ್ತೇನೆ ಎನ್ನುವ ವ್ರತ ನನ್ನ ಭಕ್ತರದ್ದು. ಯಾಕೆ ಕೇಳಿದ್ರೆ ಅವರು ನನ್ನಲ್ಲಿ ಮನಸ್ಸಿಟ್ಟು ಎಲ್ಲರಲ್ಲಿ ನನ್ನನ್ನು ಗುರುತಿಸ್ತಾರೆ. ಅವರು ನಾನಿದ್ದೇನೆ ಹೇಳಿ ಯಾರಿಗೂ ಮೋಸ ಮಾಡುವುದಿಲ್ಲ, ನಾನಿದ್ದೇನೆ ಹೇಳಿ ಸುಳ್ಳು ಹೇಳುವುದಿಲ್ಲ. ಎಲ್ಲೆಡೆ ನಾನಿದ್ದೇನೆ ಹೇಳಿಕೊಂಡು ಯಾರು ಮೋಸ ಮಾಡುವುದೀಗ? ದೇವರಿಗೆ ಮೋಸ ಮಾಡುವುದಾ? ದೇವರಿಗೆ ಅನ್ಯಾಯ ಮಾಡುವುದಾ? ದೇವರಿಗೆ ದ್ರೋಹ ಬಗೆಯುವುದಾ? ಯಾಕೆ ಸಾಧ್ಯ ಆಗ್ತದೆ? ಅದು ನನ್ನ ಮೇಲಿನ ಮನಸ್ಸಿನಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ನನ್ನೆಡೆಗೆ ಸಾಗಿ ಬಂದವರು ಉಳಿದೆಡೆ ನನ್ನನ್ನು ಕಾಣುವ ಮೂಲಕ ಯಾವ ರೀತಿಯಾದ ಕುಹಕವನ್ನು ನಡೆಸುವುದಿಲ್ಲ. ಹಾಗಾಗಿ ಆರಾಮವಾಗಿ ಇರ್ತಾರೆ. ಹೀಗೆ ನನ್ನ ಭಕ್ತರಿಗೆ ನೀವು ಕೈ ಮುಗಿದ್ರೂ ಸಾಕಾಗತ್ತೆ, ಬೆಲೆ ಬರುತ್ತೆ ಅಂತಾನೆ ದೇವರು. ನೋಡಿ ಮುಂದೋದ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ನಮ ಇತ್ಯೇವ ಯೋ ಬ್ರೂಯಾತ್ ಮದ್ಭಕ್ತ ಶ್ರದ್ಧೆಯಾನ್ವಿತ. ನನ್ನ ಪ್ರೀತಿಯ ನೆಲೆಯಲ್ಲಿ ನನ್ನನ್ನು ಕಾಣುವ ಮೂಲಕ ಕೈ ಮುಗಿದ್ರೂ ಸಾಕಾಗುತ್ತೆ. ದೊಡ್ಡ ಸಾಧನೆ ಮಾಡಿದಾಗೆ ಮನುಷ್ಯ. ಯಾರಿಗಾದ್ರು ಏನು ಗೊತ್ತಿಲ್ಲದವನಿಗೆ, ಅಂದ್ರೆ ನನ್ನನ್ನು ತಿಳಿದುಕೊಂಡ ಶೂದ್ರನಿಗೆ ಬೇಕಾದ್ರೆ ಕೈ ಮುಗಿಲಿವ. ಪ್ಲಸ್ ತಸ್ಯ ಅಕ್ಷಯ ಭವೇತು ಲೋಕಃ ಸ್ವಪಾಗಸ್ಯಾಪಿ ಮಾರ್ಥಿವ. ನಾಯಿ ಬೇಯಿಸಿ ತಿನ್ನುವ ಚಾಂಡಾಲನಂತವನು ಸಹ ನನ್ನ ಭಕ್ತ ಅಂತ ಹೇಳಿಕೊಂಡು ಯಾರಿಗಾದ್ರೂ ಕೈ ಮುಗಿದ್ರೆ ಅವನಿಲ್ಲ ಲಾಸ್ಟ್ ಗ್ಯಾರಂಟಿ. ಅಕ್ಷಯ ಲೋಕ, ವೈಕುಂಠ ಲೋಕ, ಶಾಶ್ವತವಾದ ಲೋಕ, ಮೋಕ್ಷ ಪ್ರಾಪ್ತಿ. ಇದು ನನ್ನ ಭಕ್ತನ ಲಕ್ಷಣ, ನನ್ನ ಭಕ್ತನಿಗೆ ಮಾಡತಕ್ಕಂತಹ ವ್ಯವಸ್ಥೆ. ಮದ್ಭಕ್ತಂ ಶ್ರದ್ಧೆಯಾನ್ವಿತ ನಮ ಇತ್ಯೇವಯೋ ಬ್ರೂಯಾತ್. ನನ್ನ ಭಕ್ತನನ್ನು ಒಬ್ಬ ನನ್ನ ಭಕ್ತಿಯನ್ನು ಗುರುತಿಸಿ ಪ್ರೀತಿಯಿಂದ ನಮಸ್ಕಾರ ಅಂತೂ ಹೇಳಿದ್ರು. ನಮಸ್ತೆ ಇಷ್ಟೇ ಇದು ಕೃಷ್ಣ ಹೇಳಿಕೊಟ್ಟದ್ದು. ನಿನಗೆ ನಮಸ್ಕಾರ ಇಷ್ಟೇ ಬೇಕಾದ್ರೆ ಹೇಳಿಕೊಳ್ಳಿ ಅಂತವನು ಯಾರೇ ಆಗಿರಲಿ, ಅವನು ಖಂಡಿತವಾಗಿ ನನ್ನ ಲೋಕಕ್ಕೆ ತೆರಳುತ್ತ. ಇನ್ನು ಅಂಥವನನ್ನು ಪ್ರೀತಿಸಿ ಪೂಜಿಸಿ ಅವನನ್ನು
ಹೆಮ್ಮೆ ಪಟ್ಟುಕೊಂಡು ಹೊತ್ತುಕೊಳ್ಳುವವನ ಕತೆ ಏನು ಹೇಳುವ ನಾನು? ಕಿಂ ಪುನಃ ಯೇ ಯಜಂತೆ ಮಾಂ ಸದಾರಂ ವಿಧಿಪೂರ್ವಕಂ. ನನ್ನನ್ನು ಹೊತ್ತು ನಿಂತವನಿಗೇನೆ ನಮಸ್ಕಾರ ಮಾಡಿದ್ದಕ್ಕೆ ನಾನು ಶಾಶ್ವತ ಲೋಕ ಕೊಡುತ್ತೇನೆ. ಎಂತಹ ಎಕ್ಕಸಿದ್ದು ಒಬ್ಬ ಪಾಮರನನ್ನು ಕುರಿತು ನಾನು ಮಾತಾಡಿಸಿದ್ದು. ಒಂದೊಮ್ಮೆ ನನ್ನನ್ನೇ ಮಡದಿ ಸಮೇತ ಲಕ್ಷ್ಮೀ ಸಮೇತನಾಗಿ ಕೃಷ್ಣ ಹೇಳ್ತಾನೆ, ಇವರೆಲ್ಲರ ಜೊತೆಯಲ್ಲಿ ನನ್ನನ್ನು ಒಂದೊಮ್ಮೆ ಯಾರಾದರೂ ಪೂಜೆಯೇ ಮಾಡಿದ್ರೆ, ನಾನೇ ದೊಡ್ಡವನು ಅಂತ ಹೇಳಿಕೊಂಡು ಹೆಮ್ಮೆ ಪಟ್ಟುಕೊಂಡ್ರೆ, ಅಂತವನಿಗೆ ನಾನು ಏನು ಕೊಡ್ತೇನೆ, ಏನು ಕೊಡುದಿಲ್ಲ, ಏನು ಹೇಳೋದು? ನಮಿಸಿಕೊಂಡವನಿಗೇನೆ, ನನ್ನ ಮೂರ್ತಿಗೆ ಅಂದ್ರೆ ನನ್ನನ್ನು ಹೊತ್ತವನಿಗೆ ನಮಸ್ಕಾರ ಮಾಡಿದವನಿಗೇನೆ ನಾನು ಅಕ್ಷಯ ಲೋಕವನ್ನು ಕರುಣಿಸ್ತೇನೆ ಹೇಳಿದ್ರೆ, ಕಿಂ ಪುನಃ ಯೇ ಯಜಂತೆ ಮಾಂ ಸದಾರಂ ವಿಧಿಪೂರ್ವಕಂ, ಅದು ತಪ್ಪಿಲ್ಲದೆ ಶಾಸ್ತ್ರ ಹೇಳಿದಂತೆ ಅಂತವರು ಮದ್ಗತಾಹ ಮದ್ಗತ ಪ್ರಾಣಾಹ ಕಥಯಂತಶ್ಚ ಮಾಂ ಸದಾ, ನನ್ನನ್ನೇ ನೆನಪಿಸಿಕೊಳ್ಳುತ್ತಾನೆ, ನನ್ನನ್ನೇ ಪ್ರೀತಿಸ್ತಾನೆ, ನನ್ನನ್ನೇ ದೊಡ್ಡವ ಅಂತ ಉಳಿದವರಿಗೂ ತಿಳಿಸ್ತಾನೆ, ಪ್ರೂವ್ ಮಾಡ್ತಾನೆ. ಇಂಥವರಿಗೆ ನಾನು ಏನು ಹೇಳುವ, ಏನು ಕೊಡ್ತೇನೆ, ಏನು ಹೇಳುವ? ಏನ್ ಜೋರಿರ್ತಾರೆ ಅಂತವರೆಲ್ಲ, ಎಷ್ಟು ಎತ್ತರದವರು ಇರ್ತಾರೆ. ಬಹುವರ್ಷ ಸಹಸ್ರಾಣಿ ತಪಃ ತಪ್ಯತಿಯೋ ನರಃ ನಾಸೌ ಪದಮವಾಪ್ನೋತಿ ಮದ್ಭಕ್ತೈ ಯದವಾಪ್ಯತಿ. ಕೃಷ್ಣ ಇನ್ನೊಂದು ಹೇಳ್ತಾನೆ, ನನ್ನ ಭಕ್ತರಿಗೆ ಏನು ಲಾಭ ಅಂತ ಹೇಳ್ತಾನೆ. ನನ್ನ ಭಕ್ತರಿಗೆ ಅತ್ಯಂತ ಎತ್ತರದ ತಾನಮಾನಗಳು ಸಿಗ್ತವೆ ಅಂತ ನಾನು ಹೇಳಿದೆ ಅಲ್ಲ. ಇದು ಉಳಿದ ದೇವತೆಗಳ ಬಗ್ಗೆ, ಉಳಿದ ವಿಷಯಗಳಲ್ಲಿ ಮಾಡಿದ ಸಾವಿರಾರು ವರ್ಷದ ತಪಸ್ವಿಗಳಿಗೆ ಸಿಗುವುದಿಲ್ಲ. ಸಾವಿರ ಜನ್ಮಗಳಲ್ಲಿ ಕೂತು ಇತರ ದೇವತೆಗಳನ್ನು ತಪಸ್ಸು ಮಾಡ್ತಾ ಕೂತವನು ಎಂದೂ ನನ್ನ ಲೋಕವನ್ನು ಮುಟ್ಟುವುದಿಲ್ಲ. ನನ್ನ ಭಕ್ತರಿಗೆ ಸಿಗುವ ತಾಣಗಳೇ ಬೇರೆ. ತದ್ಧಾಮ ಪರಮಮ್ಮ ಯದ್ಗತ್ವಾ ನನಿವರ್ತಂತೆ. ಹಿಂದೆ ಬಾರದ ಲೋಕ ಅದು ನನ್ನ ಲೋಕ. ಅಲ್ಲಿಗೆ ಬರುವವರು ನನ್ನ ಭಕ್ತರು. ಉಳಿದವರು ಕೃಷ್ಣ ಅರ್ಜುನನಿಗೆ ಹೇಳಿದ್ದ, ದೇವಾನು ದೇವೇಜೋ ಯಾಂತಿ ಪಿತೃನ್ ಯಾಂತಿ ಪಿತೃವೃತಾ ಭೂತೇಜ್ಯಾ ಯಾಂತಿ ಭೂತಾನಿ ಯಾಂತಿ ಮಧ್ಯಾಜಿನೋಪಮಾಮಂತ. ಡೆಸ್ಟಿನೇಷನ್ 4 ದೇವರು ಹೇಳಿದ್ದಾನೆ ಅಲ್ಲಿ, ನೆನಪಿಟ್ಕೊಳ್ಳಿ. ಇದಿಲ್ಲಿನ ಮಾತಿನಲ್ಲಿ ಬರುವ ಅರ್ಥ. 4 ಮೂಲೆಯನ್ನು ಹೇಳುತ್ತಾನೆ. ಸತ್ಯ ತಾನೆ. ಪೂರ್ವಕ್ಕೆ ಹೋದವರು ಪಶ್ಚಿಮಕ್ಕೆ ಬರುವುದು ಹೇಗ್ರಿ? ದಕ್ಷಿಣಕ್ಕೆ ಹೋದವರು ಉತ್ತರಕ್ಕೆ ಬರುವುದು ಹೇಗೆ ಅಲ್ವಾ? ಹೋಗ್ತಾನೆ ಇರುವುದಾದ್ರೆ, ದೇಶ ಎಂಡ್ಲೆಸ್ ಆದ್ರೆ, ನಮ್ದು ಈ ಭೂಗೋಳವನ್ನು ಉರುಟುಂಟು ಅಂತ ಹೇಳಿ ನಾವು ಬರ್ತಾನೆ ಅಂತ ಹೇಳ್ತೇವೆ. ನಾವು ಯಾರು ಹೇಳಿದ್ದು? ಹಾಗಾದ್ರೆ ನೆಲಕ್ಕೆ ಹೋಗಿ ಕೆಳಗಿಳಿಯಿರಿ, ಅತ್ತಿತ್ತ ಸಾಗಿರಿ. ಎಂಡ್ಲೆಸ್. ಸಪ್ತದ್ವೀಪಗಳೆಲ್ಲ ಆಗ್ಲಿಕ್ಕೆ ಉಂಟು ನಮಗೆ, ಲೋಕಾಲೋಕ ಪರ್ವತಗಳೆಲ್ಲ ಮುಟ್ಲಿಕ್ಕೆ ಬರ್ತದೆ. ಹಾಗೆ ಹೀಗೆ ದಕ್ಷಿಣದಲ್ಲಿ ಇರುವುದೇ ಬೇರೆ, ಉತ್ತರದಲ್ಲಿ ಇರುವುದೇ ಬೇರೆ ಅಂತ ಇರಲಿ. ಸಾಧನೆ ಅಂಶದಲ್ಲಿ 4 ಅಂಶ ಹೇಳ್ತಾನೆ. ದೇವತೆಗಳನ್ನು, ಬಗೆ ಬಗೆಯ ದೇವತೆಗಳನ್ನು ಪೂಜೆ ಮಾಡುವವರು ಬಗೆ ಬಗೆಯ ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಅಗ್ನಿ ಲೋಕಕ್ಕೆ, ವರ್ಣಲೋಕಕ್ಕೆ, ಇಂದ್ರಲೋಕಕ್ಕೆ, ಹೀಗೆಲ್ಲ ಸೋಮಲೋಕಕ್ಕೆ, ಸೂರ್ಯಲೋಕಕ್ಕೆಲ್ಲ. ಪಿತೃಗಳ ಸಮಾರಾಧನೆ ಮಾಡುವವರು ಪಿತೃಲೋಕಕ್ಕೆ, ವೈರಾಜರು ವರಿಷದರು ಎಲ್ಲ ಇದ್ದಾರಲ್ಲ. ಕಳೆದ ಬಾರಿ ಹೇಳಿದ್ದೇನಲ್ಲ ನಾನು ಶ್ರಾದ್ದ ಸಮೀಕ್ಷೆಯಲ್ಲಿ ತುಂಬ ಬಗೆಯಲ್ಲಿ ಪಿತೃಗಳ ಬಗ್ಗೆ. ಇನ್ನೊಮ್ಮೆ ಶ್ರಾದ್ದ ಸಮೀಕ್ಷೆಯನ್ನು ಮುಂದುವರಿಸ್ತೇನೆ, ಹೇಳುತ್ತೇನೆ. 16 ಹೇಳಿದ್ದೆ, ನೀನು 17 ಶುರು ಮಾಡುತ್ತೇನೆ. ಒಂದೊಂದು ಮಧ್ಯದಲ್ಲಿ ಇನ್ನೂ ಅಂಶಗಳು, ಪ್ರಯೋಗ ಪದ್ಧತಿಗಳ ಬಗ್ಗೆ ನಾನು ಹೆಚ್ಚು ಹೇಳಬೇಕು. ಸುಮಾರು ಅಂಶಗಳಿವೆ. ಹಾಗೆ ಪಿತೃಲೋಕಕ್ಕೆ ಸಂದಾಯ ಆಗ್ತಾರೆ. ಪಿತೃಗಳನ್ನು ಮಾತ್ರ ಪ್ರೀತಿಸುವವರು ಮಾತ್ರ ಇಲ್ಲಿ ಅಂಶ, ಪ್ರಧಾನ ಅಂಶ. ಮತ್ತೆ ಭೂತ ಪ್ರೇತ ಪಿಶಾಚಿಗಳನ್ನೆಲ್ಲ ಪೂಜೆ ಮಾಡುವವರು, ದೈವಾರಾಧನೆ ಎಲ್ಲ ಅದಲ್ಲಿಗೆ ಹೋಗ್ತಾರೆ. ಅದು ಉಂಟು. ಗಣಗಳೆಲ್ಲ ಅಲ್ಲಿಗೆ ಹೋಗ್ತಾರೆ. ಭೂತೇಜ್ಯ ಯಾಂತಿ ಭೂತಾನಿ. ಮತ್ತೆ ಕೃಷ್ಣ ಹೇಳ್ತಾನೆ, ನಾಲ್ಕನೇದ್ದು ನಾನೇ, ನನ್ನನ್ನು ಪೂಜೆ ಮಾಡುವವರು ನನ್ನ ಬಳಿ ಬರ್ತಾರೆ ಅಂತಾನೆ. ನನ್ನ ಪೂಜೆ ಮಾಡುವವರು ಭೂತಗಳ ಹತ್ರ ಹೋಗುವುದಿಲ್ಲ, ದೇವತೆಗಳ ಪೂಜೆ ಮಾಡುವವರು ಪಿತೃಗಳಲ್ಲಿ ಸೇರುವುದಿಲ್ಲ. ಯಾರು ಎಲ್ಲಿನ ಆರಾಧಕರೋ ಅಲ್ಲಿಗಲ್ಲಿಗೆ ಅವರು ತೆರಳುತ್ತಾರೆ. ಹೋಗ್ಲಿ, ನಮಗೇನು? ಒಂದೊಂದು ಬಗೆಯಲ್ಲಿ ಅವರವರು ಇಷ್ಟ, ಟೇಸ್ಟು. ಕೃಷ್ಣ ಹೇಳ್ತಾನೆ, ಆ ಬ್ರಹ್ಮಭುವನ ಲೋಕ ಪುನರಾವರ್ತಿನ ಅರ್ಜುನ. ಬ್ರಹ್ಮದೇವನೆಡೆಗೆ ಸಾಗಿದ ಲೋಕದೆಡೆಗೆ ಹೋದವರು ಹಿಂದೆ ಬರಲಿಕ್ಕೆ ಉಂಟು ಅಂತ ಹೇಳುದು. ಅದರಿಂದ ಪಿತೃಲೋಕ, ದೇವಲೋಕ, ಭೂತಲೋಕ ಎಲ್ಲ ಹಿಂದೆ ಬರುವ ಲೋಕ. ನನ್ನ ಲೋಕ ಮಾತ್ರ ಹಿಂದೆ ಬಾರದ ಲೋಕ. ನಂದೊಂದು ಕತೆ ಬೇರೆ. ಯದ್ಗತ್ವಾ ನಿವರ್ತಂತೆ. ಅದರಿಂದ ಹೇಳ್ತಾನೆ, ಬಹುವರ್ಷ ಸಹಸ್ರಾಣಿ ತಪಸ್ತಪ್ಯತಿಯೋ ನರಃ ನಾಸೌ ಪದಮವಾಪ್ನೋತಿ ಮದ್ಭಕ್ತೈ ಯದವಾಪ್ಯತಿ. ನನ್ನ ಭಕ್ತರು ಪಡೆಯುವ ಸ್ಥಾನಮಾನವನ್ನು
ಉಳಿದ ಯಾರು 3 ಜನರು ಲಕ್ಷೋಪಲಕ್ಷಗಳ ಒಟ್ಟಲೆ ತಪಸ್ಸು ಮಾಡಿ ಜನ್ಮವನ್ನು ತಳೆದರೂ ಪಡೀಲಿಕ್ಕೆ ಆಗುವುದಿಲ್ಲ. ನನ್ನ ಭಕ್ತರು ಪಡೆಯುವ ತಾಣವೇ ಬೇರೆ, ಉಳಿದವರ ತಾಣಗಳೇ ಬೇರೆ. ಅದರಲ್ಲಿ ಅನರ್ಥ ಏನುಂಟು ಅದೆಲ್ಲ ವಿಷಯ ಬೇರೆ ಬಿಡಿ. ಅದರಿಂದ ಏನಾಗುತ್ತೆ ಎಲ್ಲ ಕೇಳಬೇಡಿ. ಮಗುದಮ್ಮ ಹುಟ್ಟಿದ ನಂತರ ಒಳ್ಳೇದಾಗುತ್ತೆ, ಒಳ್ಳೇದೇನು ಆಗುವುದಿಲ್ಲ. ಹೋಗಿ ಬಂದದ್ರಲ್ಲಿ ಅದ್ರ ಖುಷಿ ಇತ್ತ, ಖುಷಿ ಏನು ಇರುವುದಿಲ್ಲ. ಸುಮ್ಮನೆ ಹೇಳಿದ್ದು ಬೇರೆ ತಾಣ ಹೌದು ಅಂತ. ಅದರಿಂದ ಹೇಳ್ತಾನೆ, ತಸ್ಮಾತ್ ಮಾಮೇವ ತಸ್ಮಾತ್ ರಾಜೇಂದ್ರ ಧ್ಯಾಯನ್ ನಿತ್ಯಂ. ಹಾಗಾಗಿ ನೀನೇನು ಮಾಡಬೇಕು ಅಂದ್ರೆ ಅತಂದ್ರಿತ, ಏನು ಸೋಮಾರಿತನ ನಡೆಸದೆ, ತಡ ಮಾಡದೆ, ಗಮ್ಮತ್ನಲ್ಲಿ ನನ್ನನ್ನೇ ಪೂಜೆ ಮಾಡಲಿಕ್ಕೆ ಕಲಿ. ತಸ್ಮಾತ್ ಮಾಮೇವ ತಸ್ಮಾತ್ ರಾಜೇಂದ್ರ ಧ್ಯಾಯನ್ ನಿತ್ಯಂ ಅತಂದ್ರಿತ. ನಿಧಾನ ಮಾಡಬೇಡ, ತಡ ಮಾಡಬೇಡ, ಉದಾಸೀನ ಮಾಡಬೇಡ. ಪ್ರತಿನಿತ್ಯ ನನ್ನನ್ನೇ ನೀನು ಉಪಾಸನೆಗೈದರೆ ಅವಾಪ್ಸ್ಯತೆ, ನೀನು ಖಂಡಿತವಾಗಿ ನನ್ನ ಜಾಗವನ್ನು ಪಡೀತಿ. ಇದರಲ್ಲಿ ಸಂಶಯ ಇಲ್ಲ. ವಾಸ್ತವವಾಗಿ ಅತ್ಯುತ್ತಮವಾದ ಪರಂಪದಂ, ಅತ್ಯುತ್ತಮವಾದ ಶ್ರೇಷ್ಠವಾದ ಪದವಿಯನ್ನು ನೀನು ಪಡೆಯುವುದರಲ್ಲಿ ಚೂರು ಸಹ ಸಂಶಯ ಇಲ್ಲ. ಹಿಂದೆ ಬಾರದ ತಾಣವನ್ನು ಪಡೀಲಿಕ್ಕಾಗುತ್ತೆ ಅಂತ ಬಹಳ ಚೆನ್ನಾಗಿ ಕೃಷ್ಣ ಹೇಳುತ್ತ. ಮುಖ್ಯವಾಗಿ ಭಗವದ್ಭಕ್ತರು, ಭಾಗವತರು ಯಾರು ಎನ್ನುವುದು ಹೇಳಿದಾಗ ದೇವರ ಚಿಂತನೆಯನ್ನು ಮಾಡುವಾಗ ಹೇಳ್ತಾನೆ, ನ ಶೂದ್ರಾಹ ಭಗವದ್ಭಕ್ತ. ದೇವರ ಭಕ್ತರು ಅಂದ ತಕ್ಷಣ ಅವರನ್ನು ನಾನು ಶೂದ್ರರು ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ. ಜಾತಿಯಿಂದ ನಿಂದೆ ಮಾಡುವುದಾಗಿದ್ದರೆ ಅವರನ್ನು ಕಮ್ಮಿಯನ್ನಾಗಿ ತಿಳಿಸುವುದಾದ್ರೆ ದೇವರ ಭಕ್ತರು ಅಂದ್ರೆ ಭಾರಿ ಎತ್ತರದವರು ಅಂತ ಅರ್ಥ. ಆದ್ರಿಂದ ವಿಪ್ರ ಭಾಗವತ ಸ್ಮೃತ. ಭಾಗವತರು ಯಾರು ಹೇಳಿದ್ರೆ, ಯಾರು ಭಾಗವತರು ಅಂದ್ರೆ ಬ್ರಾಹ್ಮಣರು ಭಾಗವತ, ದೇವರನ್ನು ಬಲ್ಲವರು. ನಾವು ಶೂದ್ರ ಅಂದ್ರೆ ಶೂದ್ರ ಭಾಗವತ ಅಲ್ಲರಿ. ದೇವರನ್ನು ಅರಿತವನು ಭಾಗವತ ಅಂದ್ರೆ ಶೂದ್ರ ಭಾಗವತ ಆಗುವುದಿಲ್ಲ, ಶೂದ್ರ ವಿಪ್ರ ಆಗ್ತಾನೆ, ಭಾಗವತ ವಿಪ್ರ ಆಗ್ತಾನೆ. ಇಷ್ಟೇ ವಿಷಯ. ಭಗವಂತನಿಗೆ ಸಂಬಂಧಪಟ್ಟವ, ಭಗವಂತನ ಧರ್ಮಗಳನ್ನು ನಡೆಸಿ ಬಿಡುವವ, ಭಗವಂತನನ್ನು ಇಷ್ಟಪಟ್ಟವ, ದೇವರ ನೆನಪಿನಲ್ಲಿ ಬದುಕುವವ, ಅವನು ಯಾವತ್ತೂ ಸಹ ಶೂದ್ರ ಅಲ್ಲ, ಅವನು ಬ್ರಾಹ್ಮಣ. ಅವನೊಂದೊಮ್ಮೆ ಭಗವಂತನ ಚಿಂತನೆಯಲ್ಲಿದ್ದ ಶೂದ್ರನೇ ಜಾತಿಯಲ್ಲಿ ಬಂದಿದ್ದವನಾದರೂ ಅವನನ್ನು ನಾನು ಬ್ರಾಹ್ಮಣ ಅಂತ ಕರೀತೇನೆ. ಒಬ್ಬ ಬ್ರಾಹ್ಮಣನೇ ಆಗಿರ್ಲಿ, ಅವನು ಭಗವಂತನ ಧರ್ಮವಂತಲ್ಲಿ ಎಚ್ಚರಿಲ್ಲ ಅಂತಾದ್ರೆ ಅವನು ನಾನು ಶೂದ್ರ ಅಂತ ಹೇಳ್ತೇನೆ. ಅದರಿಂದ ಭಾಗವತ ಯಾರು ಕೇಳಿದ್ರೆ ಶೂದ್ರ ಭಾಗವತ ಅಲ್ಲ. ಯಾರು ಭಾಗವತ ಕೇಳಿದ್ರೆ ವಿಪ್ರ ಭಾಗವತ. ಭಗವಂತನನ್ನು ವಿಪ್ರ, ವಿ ಅಂದ್ರೆ ವಿಷ್ಣು, ಅವನನ್ನು ಪರ ಅಂತ ಚಿಂತನೆ ಮಾಡಿ ದೇವರು ಎತ್ತರದಲ್ಲಿ ಇದ್ದಾನೆ ಹೇಳುವವನು ಯಾರೆಲ್ಲರಿದ್ದಾರೆ ಅವರೆಲ್ಲ ವಿಪ್ರರು, ಅವರು ಭಾಗವತರು. ಭಾಗವತರು ವಿಪ್ರರು, ಶೂದ್ರರು ಭಾಗವತರಲ್ಲ, ಭಾಗವತರು ಶೂದ್ರರಲ್ಲ. ನೀವೇನ್ ಬೇಕಾದ್ರೆ ಅರ್ಥ ಮಾಡಿಕೊಳ್ಳಿ, ಹೇಗೆ ಬೇಕಾದ್ರೆ. ಕೃಷ್ಣ ಹೇಳುವ ರೀತಿಯಲ್ಲಿ ಸರ್ವವರ್ಣೇಶು ತೇ ಶೂದ್ರಾಹ ಯೇ ಅಭಕ್ತಾಹ ಜನಾರ್ದನೆ. ದೇವರ ಮೇಲೆ ಯಾರಿಗೆ ಪ್ರೀತಿ ಇಲ್ಲ, ಯಾವ ಜಾತಿಯಲ್ಲಿ ಇರಲಿ ಅವನು ಶೂದ್ರ. ನೋಡಿ, ಯಾವ ಜಾತಿಯಲ್ಲಿ ಇರಲಿ ಅಂದ್ರೆ ಬ್ರಾಹ್ಮಣನ ಕೆಟಗರಿಯಲ್ಲಿ ಬಂದಿದ್ದರೂ ದೇವರ ಭಕ್ತನಲ್ಲ ಆದ್ರೆ ಹೀಸ್ ಕಾಲ್ಡ್ ಶೂದ್ರ. ನಮಗೆ ಇಲ್ಲಿ ಹೇಗೆ ಯಾರನ್ನು ಯಾವುದರಲ್ಲಿ ಗುರುತಿಸುವುದು ಪ್ರಶ್ನೆ. ಭಾಗವತ ಶೂದ್ರ ಅಲ್ಲ, ಭಾಗವತ ಬ್ರಾಹ್ಮಣ, ಇಷ್ಟೇ. ಭಗವಂತನ ಭಕ್ತ, ಭಗವದ್ ಧರ್ಮವನ್ನು ನಡೆಸಿಕೊಂಡು ಬರುವ, ದೇವರ ಎತ್ತರವನ್ನು, ದೇವರು ಅಂದ್ರೆ ನಾರಾಯಣ, ಕೃಷ್ಣ, ಹರಿ, ವಿಷ್ಣು, ಅವನ ಎತ್ತರವನ್ನು ಗುರುತಿಸಿಕೊಂಡವ ಅವನು ಯಾವ ವರ್ಣದಲ್ಲಿದ್ರೂ ಬ್ರಾಹ್ಮಣ. ಆದ್ರಿಂದ ಯಾರು ಶೂದ್ರ ಕೇಳಿದ್ರೆ ಬ್ರಾಹ್ಮಣ ವರ್ಗದಲ್ಲಿಯೂ ಶೂದ್ರ ಇದ್ದಾನೆ, ದೇವರ ಭಕ್ತನಲ್ಲದವ. ಜನಾರ್ದನೇ ಅಂತಾನೆ. ಈ ಎಲ್ಲ ಜನರನ್ನು ಅರ್ಧನ ಮಾಡುವವ, ಚೆನ್ನಾಗಿ ಮರ್ದನ ಮಾಡುವ ಯಾರು? ದೇವರೇ ಅಲ್ವಾ. ಅದನ್ನ ಜನಾರ್ದನ ಬೇರೆ ಯಾರಿದ್ದಾರೆ? ಬ್ರಹ್ಮ ಜನಾರ್ದನವ, ಬ್ರಹ್ಮ ಜನಾರ್ದನ, ಶಿವ ಜನಾರ್ದನ, ಇಂದ್ರ ಜನಾರ್ದನರು. ಇದೆಂತ ಪದ್ಯವ ಇದು? ಯಾರು ಹೇಳಿದವನ ಅವನಿಗೆ ಜನನವನ್ನು ಅರ್ಧನ ಮಾಡುವ ಯೋಗ್ಯತೆ ಉಂಟಾ? ಜನಾರ್ದನದೇನರ್ಥ? ಜನನಂ ಅರ್ಧಯತಿ, ಹುಟ್ಟನ್ನು ಕಟ್ ಮಾಡ್ತಾನೆ ಅಂತ, ಇನ್ನು ಬಾರದಂತೆ ಹುಟ್ಟದಂತೆ ಮಾಡ್ತಾನೆ ಅಂತ. ಯದ್ಗತ್ವ ನೈವರ್ತಂತೆ ಹೇಳಿದ್ದು ಕೃಷ್ಣನ ಲೋಕಕ್ಕೆ ಹೋದ್ರೆ ಮಾತ್ರ ಅಲ್ವಾ? ಬ್ರಹ್ಮಾದಿ ಲೋಕಗಳಿಗೆ ಹೋದ್ರೆ ಮತ್ತೆ ಹುಟ್ಟು ಬರಬೇಕಲ್ಲ, ಇನ್ನೊಮ್ಮೆ ಪುನರ್ಜಾಯತೆ. ಹಾಗಾಗಿ ಜನಾರ್ದನನಲ್ಲಿ ನೀವು ಪ್ರೀತಿ ಮಾಡಿದರೆ ಮತ್ತೆ ಹುಟ್ಟಿ ಬರುವುದಿಲ್ಲ, ಉಳಿದವರಲ್ಲಿ ಪ್ರೀತಿ ಮಾಡಿದರೆ ಹುಟ್ಟಿ ಬರಲಿಕ್ಕೆ ಉಂಟು. ಉಳಿದವರು ಯಾರು ನಾವು ಹುಟ್ಟಿ ಬರದಂತೆ ಮಾಡ್ತೇವೆ ಅಂತ ಘೋಷಣೆ ಮಾಡಲಿಲ್ಲ. ಯೋಗಕ್ಷೇಮ ಮಹಾಮ್ಯಂ ಎನ್ನುವುದನ್ನು ಇತರ ದೇವತೆಗಳು ಹೇಳಲಿಲ್ಲ. ಟೆಂಪರರಿ ನೀವು ಯಾರತ್ರ ಹೇಳಿಸಿ, ನಾಳೆ ಮಟ್ಟಿನಲ್ಲಿ, ನಾಡಿದಿನ ಮಟ್ಟಿನಲ್ಲಿ, ಕೊನೆ ಪಕ್ಷದಲ್ಲಿ ಈ ಜನ್ಮದ ಮಟ್ಟಿನಲ್ಲಿ, ಜೀವದ ಮಟ್ಟಿನಲ್ಲಿ, ಗತಿಯ ಮಟ್ಟಿನಲ್ಲಿ ಯಾರು ಹೇಳ್ತಾರೆ ಮೋಕ್ಷ ಕೊಡ್ಲಿಕ್ಕೆ ಯಾರು ಸಮರ್ಥ? ಮೋಕ್ಷದಸ್ತು ಜನಾರ್ದನ, ಅವನಿಗೆ ಮುಕುಂದ ಹೆಸರು. ಮುಕುಂದ ಉಳಿದವರಿಗೆ ಎಲ್ಲಿ ಉಂಟು ಹೆಸರು? ಎಲ್ಲಿ ಹೇಳಿಕೊಡುತ್ತಾರೆ?
ಖಾಲಿ ಟೆಂಪರರಿ ಬಿಡುಗಡೆ ಅಥವಾ ಔಪಚಾರಿಕ ಬಿಡುಗಡೆ ಇಷ್ಟೇ. ವಿಘ್ನದಿಂದ ನಿವೃತ್ತಿ ಅದು ಗಣಪತಿ ಮಾಡ್ತಾನೆ, ಅಜ್ಞಾನದಿಂದ ನಿವೃತ್ತಿ ಅದು ಪ್ರಾಣನು ಮಾಡಿಯಾನು. ಇದು ಯಾವುದರಿಂದ ಐಶ್ವರ್ಯ ಬಡತನದಿಂದ ಬಿಡುಗಡೆ ಇಂದ್ರನು ಕೊಟ್ಟಾನ. ಹಾಗಾಗಿ ನಿರಂತರವಾಗಿ ಪೂರ್ಣವಾಗಿ ಸಂಸಾರದಿಂದಲೇ ನಿವೃತ್ತಿಯನ್ನು ಮಾಡಬೇಕಾದದ್ದು ದೇವರೇ. ಅದನ್ನು ಜನಾರ್ದನನಲ್ಲಿ ಲವಲೇಶ ಪ್ರೀತಿ ಇಲ್ಲ, ಭಕ್ತಿ ಇಲ್ಲ ಅಂತಾದರೆ ಅವನು ಖಂಡಿತವಾಗಿಯೂ ಎಲ್ಲಾ ವರ್ಣಗಳಲ್ಲಿಯೂ ಅವನನ್ನು ಕಳಪೆ ಮಟ್ಟದವ ಅಂತ ಹೇಳಿಬಿಡ್ತೇನಂತ. ಮತ್ತೆ ಒಬ್ಬ ಭಾಗವತನಲ್ಲಿ ಇರಬೇಕಾಗಿರತಕ್ಕಂಥ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಹೇಗಿರ್ತದೆ ಕೇಳಿದ್ರೆ ಅವನು ಹೇಳ್ತಾನೆ, ದ್ವಾದಶಾಕ್ಷರ ತತ್ವಜ್ಞ ಚತುರ್ವ್ಯೂಹ ವಿಭಾಗವಿತ್ ಅಚ್ಛಿದ್ರ ಪಂಚಕಾಲಜ್ಞ ಸವೈ ಭಾಗವತ ಸ್ಮೃತೋ. ಕಳೆದ ಬಾರಿ ನಾನು ಪಂಚಕಾಲದ ಬಗ್ಗೆ ಚಿಂತನೆ ಕೊಟ್ಟಿದ್ದೇನೆ. ದೇವರನ್ನು ಇಡೀ ಹೊತ್ತಿನಲ್ಲಿ ಚಿಂತನೆ ಮಾಡುವ ಅಖಂಡವಾದ ಅನುಸಂಧಾನದ ಕಥೆಗಳು ಇತ್ತು. ಸೂರ್ಯೋದಯದ ಮೊಳಗೆ ಮೊದಲ ಯಾಮದಲ್ಲಿ ಏಳುವಾಗಲೇ ದೇವರ ಎಚ್ಚರದಲ್ಲಿ ಏಳುವುದು, ಮಂಗಳ ಚಿಂತನೆಯನ್ನು ನಡೆಸುವುದು, ತುಳಸಿ, ಮೃತ್ತಿಕೆ, ಸೆಗಣಿ, ದನದ ಚಿಂತನೆ ಇವೆಲ್ಲ ನಡೆಸಿಕೊಂಡು ಬೆಳಗಿನ ಹೊತ್ತಿನಲ್ಲಿ ಧ್ಯಾನ ಸ್ನಾನದೊಂದಿಗೆ ಸ್ನಾನ ಧ್ಯಾನವನ್ನು ನಡೆಸುವ ಮೂಲಕ ದೇವರ ಪ್ರಾರ್ಥನೆಯೊಂದಿಗೆ ಏಳುವ ಮೂಲಕ ಸ್ನಾನದವರೆಗಿನವನ ಸಾಧನೆಗಳು ಇದು ಒಂದು ಕಾಲದ ಕತೆ. ಶೌಚದ ನಳೆಯಲ್ಲಿ ಮತ್ತೆ 3 ಹೊತ್ತು ದಿನದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅದು 3 ಹೊತ್ತಿನ ಕತೆ. ಆನಂತರ ಅಂತರಾಳೆ ತತೋದ್ಬುದ್ಧ ಅಂತ ಮಲಗಿದ್ದ ಬಳಿಕದ ಒಂದು ಯಾವದ ನಂತರದಲ್ಲಿನ ಚಿಂತನೆ ಅದು 5ನೇ ಕಾಲ. ಹೀಗೆ ಇಡೀ ದಿನದಲ್ಲಿ ಬಿಫೋರ್ ಸನ್ರೈಸ್ ಒಂದಾದ್ರೆ, ಆನಂತರ ಬೆಳಿಗಿನ ಹೊತ್ತು ನಿಯರ್ ಸನ್ರೈಸ್, ಮಧ್ಯಾಹ್ನದ ಹೊತ್ತು ಮಿಡ್ ಡೇ, ಸಾಯಂಕಾಲ ಅದು ಸಹ ಬಿಯೋಂಡ್ ಸನ್ಸೆಟ್ ಸೂರ್ಯಾಸ್ತದ ಮೊದಲು, ಆನಂತರ ಆಫ್ಟರ್ ಸನ್ಸೆಟ್ ಇನ್ ಮಿಡ್ ನೈಟ್ ಸಮಥಿಂಗ್ ಮಧ್ಯರಾತ್ರಿ. ಹೀಗೆ ಒಂದು ಪಂಚಕಾಲದಲ್ಲಿ ಭಗವಂತನ ಉಪಾಸನೆ ಕತೆ ಇನ್ನೊಮ್ಮೆ ತಿಳಿಸಿದ್ದೇನೆ ವಾಕ್ಯ ಬಂದಾಗ. ಹೀಗೆ 5 ಹೊತ್ತು ದೇವರ ಬೆಳಿಗ್ಗೆ ಬೇಗ ಹೇಳ್ತಾರ. ಹೇಳುವಾಗಲೇ ಸ್ಮೃತ್ವಾ ಹರಿಸ್ತಮರಣಾರ್ಥಿನ ಪ್ರಮೇಯ ಅಂತ ಗಜೇಂದ್ರ ಮೋಕ್ಷದೊಂದಿಗೆ ಸಂಸಾರ ಕೆಸರಿನಲ್ಲಿ ಬಿದ್ದ ದೇವರ ಎತ್ತರಿಸುವ ಚಿಂತನೆಯೊಂದಿಗೆ ಹೇಳುವ ಕತೆ ಸ್ಮೃತ್ವಾ ಹರಿಂ ಸಮುತ್ಥಾಯ ಅಂತ ಹೇಳಿಕೊಂಡು ಅಲ್ಲಿಂದ ಶುರು. ಬೆಳಿಗ್ಗೆ ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಮಧುಸೂದನ, ಮಂಗಳಂ ದೇವಕೀ ಪುತ್ರ, ಮಂಗಳಂ ಗರುಡಧ್ವಜ, ಹಾಗೆ ಮಂಗಲಂ ಹನುಮಾನ್ ನಾಮ, ಮಂಗಲಂ ಹಿ ವೃಕೋದರ, ಮಂಗಲಂ ಶ್ರೀಮದಾನಂದ ತೀರ್ಥ ವಿಶ್ವಗುರುರ್ಮಮ ಅಂತ ಹೇಳಿಕೊಂಡು ಚಿಂತನೆ ಮಾಡುತ್ತಾ ಗುರುದೇವರ ಚಿಂತನೆಯ ಜೊತೆಯಲ್ಲಿ ಬೆಳಿಗ್ಗೆ ಮತ್ತೆ 3 ಹೊತ್ತಿನ ಜಪ, ಆ ನಂತರ ನಡುರಾತ್ರಿಯಲ್ಲಿ ಎಚ್ಚರ ಮಾಡಿಕೊಂಡ್ರೆ 2 ಲಾಭ ರೀ. ಒಂದು ಲಾಭ, ಇವನಿಗೆ ಮೂತ್ರ ಮಾಡಲಿಕ್ಕೆ ಆಗ್ತದೆ, ಇದರಿಂದ ಆರೋಗ್ಯ ಸಮೃದ್ಧಿ ಆಗ್ತದೆ. ಅದರೊಟ್ಟಿಗೆ ಕಳ್ಳಕಾಕರ ಭಯ ಇಲ್ಲ. ಒಂದ್ಸತಿ ಲೈಟ್ ಎಲ್ಲ ಹಾಕಿದಾಗ ಇಲ್ಲೆಲ್ಲ ಮಧ್ಯರಾತ್ರಿಯೆಲ್ಲ ಸಂಚಾರ ಮಾಡಿದ್ರು ಜನ ಇರ್ತಾರೆ ಎಚ್ಚರ ಅಂತ ಹೇಳಿಕೊಂಡು ಕಳ್ಳಕಾಕರೆಲ್ಲ ಆ ಕೇರಿಯಲ್ಲಿ ಊರಲ್ಲಿ ಬರುವುದಿಲ್ಲ. ಆಯ್ತಲ್ಲ, ಒಂದೊಮ್ಮೆ ನಾಳೆ ಹೇಳದೇ ಇದ್ರೂ ಪರವಾಗಿಲ್ಲ, ಯಾಕೆ ಮಧ್ಯರಾತ್ರಿ ಎದ್ದು ದೇವರ ಚಿಂತನೆ ಮಾಡಿ ಮಲಗಿದ್ದಾರೆ, ಆದ್ರಿಂದ ಸತ್ರು ಲಾಭ ಉಂಟು. ಹಾಗಾಗಿ ಕೊನೆಯ ಹೊತ್ತಿನಲ್ಲಿ ಬಿದ್ದು ಸತ್ರ ಆಗುವುದಕ್ಕಿಂತ ಎದ್ದು ಸತ್ರ ಆಗಲಿ, ದೇವರ ಚಿಂತನೆಯಿಂದಾಗಿ ದೇವರ ಲೋಕಕ್ಕೆ ಹೋಗ್ಲಿಕ್ಕೆ ಆಗುತ್ತೆ. ಹೀಗೆ ಮುಖ್ಯವಾಗಿ 5 ಕಾಲವನ್ನು ಯುಟಿಲೈಸ್ ಮಾಡಿಕೊಂಡು ಚಿಂತನೆ ನಡೆಸಬೇಕು ಅಂತ ಹೇಳ್ತಾರೆ ಇಂಥವರು ಭಾಗವತರು. ಮುಖ್ಯವಾಗಿ ದ್ವಾದಶಾಕ್ಷರದ ತತ್ವ ಅಂದ್ರೆ ಏನು? ದ್ವಾದಶಾಕ್ಷರ ಯಾವುದು? ವಾಸುದೇವ ಮಂತ್ರ. ಅದರ ತತ್ವ ಏನು? ವಾಸುದೇವನೇ. ಮೋಕ್ಷಪ್ರದನ ಚಿಂತನೆ ಮಾಡಿದವ ಸರಿ ನೋಡಿದ್ರೆ ವಸುದೇವನ ಮಗ ಕೃಷ್ಣನೇ. ಕೃಷ್ಣ ಹೇಳ್ತಾನೆ ನನ್ನ ಬಗ್ಗೆ ಎಚ್ಚರಾದವನು ಅಂತ. ಚತುರ್ವ್ಯೂಹ, ಕೃಷ್ಣನ ಚತುರ್ವ್ಯೂಹ ನೋಡಿ ಯಾವುದು? ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಖಾಲಿ ಒಂದೇ ಅಲ್ಲ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಎಲ್ಲಿ ನೋಡಿದರಲ್ಲಿ ಹೀಗೆ ಕೃಷ್ಣ, ಬಲರಾಮ, ಪ್ರದ್ಯುಮ್ನ, ಅನಿರುದ್ಧರಿದ್ದಾರೆ ಇಲ್ಲಿ. ಹೀಗೆ 4 ರೂಪ, ಅದು 4 ಶಬ್ದದ್ದು. ಪ್ರಣವದ್ದು, ನಮಃ, ಭಗವತೆ, ವಾಸುದೇವಾಯ. ಇದು 4 ಶಬ್ದಗಳು ಬರಲಿಕ್ಕೆ ಕಾರಣ ಭೂಹು, ಭುವಃ, ಸ್ವಃ, ಭೂರ್ಭುವ ಸ್ವಃ ಅಂತ 4 ವ್ಯಾಹೃತಿಗಳಿಂದ. ಅದಕ್ಕೆ ಕಾರಣ ಅಕಾರ, ಉಕಾರ, ಮಕಾರ, ನಾದ, ವಿಶ್ವದೇಶ, ಪ್ರಾಜ್ಞ, ತುರ್ಯ, ಈ ಅಂಶಗಳು ಪ್ರಣವದ ವ್ಯವಸ್ಥೆ 4 ಮಾತ್ರೆಯಿಂದ. ಹೀಗೆಲ್ಲ ನೋಡಿಕೊಳ್ಳಿಕ್ಕೆ ಉಂಟು. ಹೀಗೆ ಚತುರ್ವ್ಯೂಹದ ಕತೆ 4ರ ವಿಸ್ತಾರ: ಪ್ರಣವ, ವ್ಯಾಹರತಿ, ಗಾಯತ್ರಿ, ಪುರುಷ ಸೂಕ್ತ. ಹೀಗೆ ಬೆಳೆದು ನಿಂತ ಕತೆ. ಅದರ ಎಡೆಯಲ್ಲಿ ಪ್ರಣವ, ವ್ಯಾಹರತಿ, ಅಷ್ಟಾಕ್ಷರ, ವಾಸುದೇವ ದ್ವಾದಶಾಕ್ಷರ.
ಹೀಗೆ ಇದನ್ನು ನಾಲ್ಕು ನಡೆಯಲ್ಲಿ ನೋಡುವ ಕತೆ. 4 ಪದದವರೆಗೆ, 4 ಬೀಜದಿಂದ 4 ವ್ಯಾಹೃತಿಯೊಡನೆ ಮತ್ತೆ 4 ಪದದ ದ್ವಾದಶಾಕ್ಷರದೊಳಗೆ ಅದರ ಮೇಳನ ನೋಡ್ಲಿಕ್ಕೆ ಬರುತ್ತೆ ಅಂತ. ಹೀಗೆ 4 ಹಂತಗಳಲ್ಲಿ ಚಿಂತನೆ ಮಾಡುವ ಭಗವಂತನ ರೂಪ ವಿಶೇಷಗಳು, ವಿಶ್ವಾದಿಗಳು, ಆತ್ಮಾದಿಗಳು, ಕೃದ್ದೋಲ್ಕಾದಿಗಳು, ವಾಸುದೇವಾದಿಗಳು, ಇದು 4 ಗುಂಪುಗಳು. ವಿಶ್ವದೇಶ ಪ್ರಾಜ್ಞ ತುರ್ಯ, ಆತ್ಮ, ಅಂತರಾತ್ಮ, ಪರಾತ್ಮ, ಜ್ಞಾನಾತ್ಮ. ಇದು ಪ್ರತ್ಯೇಕ 4 ಆದ್ರೂ ಆಚಾರ್ಯರು ಹೇಳುವಾಗ ಏಕಪಂಚಾಶದರ್ಣಾನಾಂ 24 ಮೂರ್ತಯ ಆತ್ಮಾದ್ಯಾಹ ವಾಸುದೇವಾದ್ಯಾಹ ವಿಶ್ವಾದ್ಯಾಹ ಅಂತ ಬೇರೆ ಬೇರೆ ಹೇಳ್ತಾರೆ. 4 ಪ್ರತ್ಯೇಕವಾಗಿ ಹೇಳ್ತಾರೆ. ಇದನ್ನು ಗುರುತಿಸಬೇಕಾದ ವಿಶ್ವಾದಿಗಳು, ಅದರೊಟ್ಟಿಗೆ ವಾಸುದೇವಾದಿಗಳು, ಅದರೊಟ್ಟಿಗೆ ಆತ್ಮಾದಿಗಳು, ಅದರೊಟ್ಟಿಗೆ ಮತ್ತೆ ಕೃಷ್ಣ, ರಾಮ, ವರಾಹ, ನರಸಿಂಹರು. ಒಂದೊಮ್ಮೆ ಪ್ರಣವದ್ದೇ 4 ರೂಪ ನೋಡುವುದಾದ್ರೆ ಕೃಷ್ಣ, ರಾಮ, ನರಸಿಂಹ, ವರಾಹ ಇದ್ದಾಗೆ, ವಿಶ್ವದೇಶ ಪ್ರಾಜ್ಞ ತುರ್ಯ ಇದ್ದಾಗೆ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಇದ್ದಾಗೆ, ಪರಂಜ್ಯೋತಿ, ಪರಂಬ್ರಹ್ಮ, ವಾಸುದೇವ, ವಿಷ್ಣು ಇವರ ಇವೆಲ್ಲ ನೋಡ್ಲಿಕ್ಕೆ ಬರತಕ್ಕಂಥ ಚಿಂತನೆಗಳು. ಇನ್ನು ಕೇಶವಾದಿಗಳು 24ಗಳು ವಾಸುದೇವ ಸಂಕಟ ಪ್ರತಿಮನ ಅನಿರುದ್ಧರಂತೆ. ಇದು ನೋಡುವರಿದೆ. ವಾಸುದೇವ ಸಂಕರ್ಷ ಪ್ರದ್ಯುಮ್ನ ಅನಿರುದ್ಧರು, ಅದರಿಂದ ವಾಸುದೇವ ಸಂಕರ್ಷ ಪ್ರದ್ಯುಮ್ನ ಅನಿರುದ್ಧರು ಬಂದಿದ್ದಾರೆ. ಅದರೊಟ್ಟಿಗೆ ಕೇಶವನಾರಾಯಣ ಮಾಧವ 3 ಒಂದು ಗುಂಪಿನಲ್ಲಿ, ಗೋವಿಂದ ವಿಷ್ಣು ಮಸೂದನ, ತ್ರಿವಿಕ್ರಮ ಶ್ರೀಧರ, ಋಷಿಭತ್ವ ದಾಮೋದರ. ಹಾಗೆ ವಾಸುದೇವ ಸಂಕರ್ಷ ಪ್ರದ್ಯುಮ್ನ ಅನಿರುದ್ಧರಿಂದ 3 ಬಂದಿದೆ. 2ನೇ ಸುತ್ತಿನಲ್ಲಿ 24ರಲ್ಲಿ ವಾಸುದೇವದಿಂದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನಿಂದ ಪ್ರದ್ಯುಮ್ನ, ಅನಿರುದ್ಧ ಬಂದ ಹಾಗೆ ಅಲ್ಲಿಂದ ಮುಂದಿನವರು ಮತ್ತೆ 2 ಮತ್ತೆ ಮುಂದಿನವರೆಲ್ಲ ಪುರುಷೋತ್ತಮ, ದೋಕ್ಷದ, ನರಸಿಂಹ, ಅಚ್ಯುತ, ಜನಾರ್ದನ, ವಾಸುದೇವ, ಹರಿ, ಕೃಷ್ಣ. ಹೀಗೆ ವ್ಯೂಹರೂಪಗಳ ಚಿಂತನೆ ಇದನ್ನು ನಡೆಸಬೇಕಾದ್ದು. ಇವೆಲ್ಲ ಮಾಡಿಕೊಂಡು ಚಿಂತನೆ ಮಾಡುವವ ಭಾಗವತ ಇದ್ದಾನೆ ಅಂತ ಹೇಳುತ್ತಾನೆ. ನನ್ನನ್ನು ಅವರು ಬಿಡುವುದಿಲ್ಲ, ದಿನ ಉಪಾಸನೆ ಮಾಡ್ತಾರೆ ಹೇಳ್ತಾನೆ. ಸ್ತುವಂತಿ ಸತತಂ ಯೇ ಮಾಂ ತೇ ವೈ ಭಾಗವತ ಸ್ಮೃತ. ದಿನಾ ನನ್ನನ್ನು ಅನೇಕ ವೇದಗಳಿಂದ, ಋಗ್ವೇದದಿಂದ ಮಂತ್ರ ಕರೆಯುವವನ ಹೋತೃ ಬಳಗ ಇದ್ದಾರೆ, ಅವನಿಗೆ 3 ಜನ ಇದ್ದಾರೆ. ಹಾಗೆ ಯಜುರ್ವೇದದಿಂದ ಆಹುತಿ ಕೊಡ್ತಾರೆ ಅಧ್ವರ್ಯು, ಅವರ ಗಡನಗಳಿವೆ. ಸಾಮವೇದದಿಂದ ಉದ್ಗಾತರಿದ್ದಾನೆ, ಅವನು ಪ್ರಯಸ್ ಮಾಡ್ತಾನೆ, ಅವನ ಗಡಗಳಿವೆ. ಅಥರ್ವೇದದಿಂದ ಆತರವನ್ನದವರು ಚಿಂತನೆ ಮಾಡುತ್ತಾರೆ, ಅವರು ನೋಡಿಕೊಳ್ತಾರೆ ಬ್ರಹ್ಮಚಿಂತನೆಯಲ್ಲಿ. ಹೀಗೆ 4 ವೇದದವರು ನನ್ನ ಸ್ತೋತ್ರ ಮಾಡ್ತಾರೆ. ಸ್ತುವಂತಿ ಸತತಂ ಯೇ ಮಾಂ ಸವೈ ಭಾಗವತ ಸ್ಮೃತ. ಅವರೆಲ್ಲ ಭಾಗವತರು ಅಂತ ಅರ್ಥ. ಭಗವಂತನ ಭಕ್ತರು, ಭಗವಂತನ ಆಚರಣೆಯಲ್ಲಿ ಉಳ್ಳವರು, ದೇವರ ಎತ್ತರವನ್ನು ಗುರುತಿಸುವವರು ಅಂತ ಅರ್ಥ. ಹಾಗಾಗಿ ಈ ವೇದಾಧೀನಾ ಸದಾ ಯಜ್ಞಾಧೀನಾಸ್ತು ದೇವತಾ ಬ್ರಾಹ್ಮಣಾಧೀನಾ ತಸ್ಮಾತ್ ವಿಪ್ರಾಸ್ತು ದೇವತಾ. ಕೃಷ್ಣ ಹೇಳುತ್ತಾನೆ, ತಿಳಿದವರು ಎಷ್ಟು ಎತ್ತರದವರು ಕೇಳಿದ್ರೆ, ಬ್ರಾಹ್ಮಣರು ಎಂತವರು ಕೇಳಿದ್ರೆ, ವಿಷ್ಣುವಿನ ಪಾರವನ್ನು ಯಾಕೆ ಅವರು ಹೇಳ್ತಾರೆ ಕೇಳಿದ್ರೆ, ನೋಡಿ, ಯಜ್ಞಯಾಗಗಳು ಕರ್ಮಾನುಷ್ಠಾನಗಳು ನಡೀಬೇಕಾದ್ರೆ ವೇದಗಳು ಬೇಕೇ ಬೇಕು ನಮಗೆ. ಆದ್ರಿಂದ ವೇದಾಧೀನಾ ಸದಾ ಯಜ್ಞ. ಎಲ್ಲ ಯಜ್ಞಗಳು ಆಗುವುದು ವೇದದಿಂದಲೇ. ವೇದ ಇಲ್ಲದಿದ್ರೆ ಯಜ್ಞ ಆಗುವುದಿಲ್ಲ. ಪ್ರಕ್ರಿಯೆಗಳಿಗೆ ಪೂರ್ವ ವೇದಗಳು ಬೇಕು. ಯಜ್ಞಾಧೀನಾಸ್ತು ದೇವತಾ. ಯಜ್ಞ ಮಾಡೋದ್ರಿಂದ ದೇವತೆಗಳು ಸಿಗ್ತಾರೆ ನಮಗೆ. ಚತುರ್ಮುಖನ ಹೇಳಿದ್ನಲ್ಲ, ಕೃಷ್ಣ ಹೇಳ್ತಾನಲ್ಲ, ಅವರನ್ನು ಸೃಷ್ಟಿ ಮಾಡಿದ್ದೆ. ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯತ್ವಂ ಯೇಷುವಸ್ತು ಇಷ್ಟಕಾಮದುಕ್ ದೇವಾನ್ ಭಾವಯತಾನೇನ ತೇ ದೇವಾಹ ಭಾವಯಂತುವ ಪರಸ್ಪರಂ ಭಾವಯಂತ ಶ್ರೇಯ ಪರಮಾಪ್ಸ್ಯತ್. ನೀವು ದೇವತೆಗಳನ್ನು ಕರೆಯಿರಿ, ದೇವತೆಗಳು ನಿಮ್ಮೆಡೆಗೆ ಧಾವಿಸ್ತಾರೆ. ನೀವು ದೇವತೆಗಳನ್ನು ಆರಾಧನೆ ಮಾಡಿರಿ, ದೇವತೆಗಳು ನಿಮ್ಮೆಡೆಗೆ ಬೇಕಾದ ಕಾಮನೆಗಳನ್ನು ಅಭಿವರ್ಷಣೆಗೈತಾರೆ. ಹಾಗಾಗಿ ನೀವು ದೇವತೆಗಳ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ, ನಿಮಗೆ ಅವರ ಸಂಬಂಧವನ್ನು ನಡೆಸಿಕೊಡ್ತಾರೆ ಅಂತ. ಹಾಗಾಗಿ ಇವರು ಹೇಳ್ತಾರೆ, ಯಜ್ಞದಿಂದ ದೇವತೆಗಳನ್ನು ಕ್ಯಾಚ್ ಮಾಡ್ಲಿಕ್ಕೆ ಆಗ್ತದೆ ಅಂತ. ಯಜ್ಞಾಧೀನಾಸ್ತು ದೇವತಾ. ಈ ದೇವತೆಗಳೆಲ್ಲ ಎಲ್ಲಿದ್ದಾರೆ? ಕರೆದದ್ದು ಯಾರು? ಬ್ರಾಹ್ಮಣರು. ದೇವತಾ ಬ್ರಾಹ್ಮಣಾಧೀನ. ಬ್ರಾಹ್ಮಣನ ಕೈಯಲ್ಲಿ ದೇವತೆಗಳಿದ್ದಾರೆ. ವೇದ ಬಲ್ಲವರು ಬ್ರಾಹ್ಮಣರು, ಬ್ರಹ್ಮಾಣದಿಂದ. ವೇದ ಬಲ್ಲವರು, ವೇದದಲ್ಲಿ ಯಜ್ಞಗಳನ್ನು ಬಲ್ಲವರು, ವೇದದಲ್ಲಿ ಯಜ್ಞಗಳನ್ನು ತಿಳಿದು ಅದನ್ನು ದೇವತೆಗಳನ್ನು ಕರೆಯಲು ಉಪಯೋಗಿಸಿಕೊಂಡು, ವೇದವನ್ನು ತಿಳಿದು ಮಂತ್ರ ರಾಶಿಗಳನ್ನು ಯಜ್ಞದ ಮಾಧ್ಯಮದಲ್ಲಿ ದೇವತೆಗಳನ್ನು ಹಿಡಿದವರು, ಆರಾಧನೆಗೈದವರು ಬ್ರಾಹ್ಮಣರು. ಹಾಗಾಗಿ ತಸ್ಮಾತ್ ವಿಪ್ರಾಸ್ತು ದೇವತಾ. ಆದ್ದರಿಂದ ಬ್ರಾಹ್ಮಣರೇ ದೇವತೆಗಳು, ಅವರ ಕೈಯಲ್ಲಿ ದೇವತೆಗಳಿದ್ದಾರೆ.
ಅವನಲ್ಲಿ ದೇವತೆಗಳು ನೆಲೆಗೊಂಡಿದ್ದಾರೆ. ವೇದದ ಮೂಲಕ, ವೇದ ಮಾಧ್ಯಮದ ಮೂಲಕ ವೇದ ಸಕಲ ದೇವತೆಗಳನ್ನು ಹೊತ್ತಿದೆ, ಪರಮೋಚ್ಚನಾದ ಭಗವಂತನನ್ನು ಕಂಡಿದೆ. ದೇವರನ್ನು ಕಂಡದ್ರಿಂದ ಎಲ್ಲ ದೇವತೆಗಳು ತುಂಬಿದ್ದಾರಲ್ಲಿ. ಇದು ವಿಶೇಷ. ದೇವತೆಗಳು ಮಂತ್ರಗಳಲ್ಲಿ ಇರಲಾಗಿ ವೇದವನ್ನು ಬಲ್ಲವನು ದೇವರನ್ನು ತಿಳಿದಾಗ, ಮಂತ್ರ ಮಾಧ್ಯಮದಲ್ಲಿಯೇ ದೇವರನ್ನು ಗುರುತಿಸಿದಾಗ ಸಕಲ ಪರಿವಾರಭೂತರಾದ ದೇವತೆಗಳು ವೇದದ ಅಮುಖ್ಯಾರ್ಥದಲ್ಲಿ ಸೇರಿಕೊಂಡಲಾಗಿ ದೇವರಿಗೆ ಬರ್ತಾರೆ, ದೇವರಿಗೆ ಸಿಗ್ತಾರೆ. ಆದರೆ ವಿಪ್ರಶಬ್ದಿಯಲ್ಲಿ ಪ್ರಯೋಗ ಮಾಡಿದ್ದದಕ್ಕೆ ಭಗವಂತನನ್ನು ನೋಡಿದರೆ ಏಕವಿಜ್ಞಾನೇನ ಸರ್ವವಿಜ್ಞಾನ ಹೇಳಿದಾಗೆ ದೇವರೊಬ್ಬನನ್ನು ಗುರುತಿಸಿಕೊಂಡರೆ ವೇದದಲ್ಲಿ ಅಮುಖ್ಯರಾದ ಪರಿವಾರಭೂತರಾದರೆ ಎಲ್ಲರೂ ಬರ್ತಾರೆ. ನೋಡಿ, ಇಂದ್ರ ಅದು ದೇವರು ಅಂತ ಅರ್ಥ ಆದ್ರೆ ಯಾಕೆ? ಇದಂದ್ರವತಿ ಅಂತ ಇದರ ಒಳಗೆ ಪ್ರವೇಶ ಮಾಡಿದ್ದಾನೆ ಅಂತ ತಿಳ್ಕೊಳ್ಳಿಕ್ಕೆ. ಯಾವಾಗ? ತತ್ಸೃಷ್ಟ ಅಥವಾ ದೇವಾನು ಪ್ರಾವಿಶತ್ ಅಂತ ಇದನ್ನು ಸೃಷ್ಟಿ ಮಾಡಿದಂದಿನಿಂದಲೇ ದೇವರದರೊಳಗೆ ಹೋಗಿದ್ದಾನೆ. ನಾವು ಕರೆದದ್ದಲ್ಲ, ಬರುವಾಗಲೇ ಬಂದುಬಿಟ್ಟಿದ್ದ. ಈ ಸುಕುರುಂಡೆ ಮಾಡಿದ ಹಾಗೆ. ಸುಕುರುಂಡೆ ಹೇಗೆ ಆಯ್ತು ಕೇಳಿದ್ರೆ, ಅದು ಆಗುವಾಗಲೇ ಒಳಗೆ ಅದರದ್ದು ಹೂರಣ ಸೇರಿಕೊಂಡಿದೆ. ಇದು ಹೇಗೆ ಹೂರಣ ಒಳಗೆ ಹಾಕಿದ್ದು? ನೀವು ಅದನ್ನು ಗೋಲ್ ಮಾಡಿ ಅದರೊಳಗೆ ತುಂಬಿಸಿದ್ದ, ಅಥವಾ ತುಂಬಿಸಿದ್ದರ ಮೇಲೆ ಗೋಲ್ ಹೊರದ್ರ, ಈ ಫುಟ್ಬಾಲ್ ಹೊಳಿದಾಗೆ ಮಾಡಿದ್ರ? ಏನಿಲ್ಲ, ಅದು ಒಟ್ಟಿಗೆ ಮಾಡುವಾಗಲೇ ಆಗುವಂಥದ್ದು. ಹಾಗೆ ಸೃಷ್ಟಿಯಾಗುವ ಈ ಭೂಗೋಳದಲ್ಲಿಯೇ ದೇವರು ನಿರಂತರ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಕಬ್ಬಿಣದ ಉಂಡೆಯಲ್ಲಿ, ಕಾಯಿಸಿದ ಕಬ್ಬಿಣದ ಉಂಡೆಯಲ್ಲಿ ಬೆಂಕಿ ಆವರಿಸಿಕೊಂಡಂತೆ. ಹೇಗೆ ಉಂಟು ಬೆಂಕಿ? ಹೇಗುಂಟು? ಕಬ್ಬಿಣದ ಗೋಲದಲ್ಲಿ ಅಣು ಕಬ್ಬಿಣಗಳಲ್ಲಿ ಎಲ್ಲ ತುಂಬಿಕೊಂಡಿದೆ. ಎಲ್ಲಿ ಮುಟ್ಟಿದ್ದರಲ್ಲಿ ಬೆಂಕಿ, ಯಾವುದಕ್ಕೆ ಮುಟ್ಟಿಸಿದ್ರೂ ಸುಡುತ್ತೆ ಅದು. ಹಾಗೆ ಇಡೀ ಬ್ರಹ್ಮಾಂಡ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ತುಂಬಿಬಿಟ್ಟಿದ್ದಾನೆ ಭಗವಂತ. ಎಲ್ಲೆಂದರಲ್ಲಿ ತುಂಬಿದ್ದಾನೆ. ಹಾಗಾಗಿ ಭಕ್ತನಿಗೆ ಭಗವಂತ ಎಲ್ಲೆಡೆಯೂ ಸಿಕ್ಕೇ ಸಿಗ್ತಾನೆ. ಹೀಗೆ ಸಂಪೂರ್ಣ ದೇವರು ವೇದದಲ್ಲಿ ಆವರಿಸಿದ್ದಾನೆ. ವೇದ ಕರೆದಾಗ ದೇವತೆಗಳನ್ನು ಕರೆದರೂ ದೇವರು ಬಂದು ಬಿಡುತ್ತಾರೆ. ದೇವರನ್ನು ಕರೆದಾಗಲೂ ಎಲ್ಲ ದೇವತೆಗಳು ಸಿಗ್ತಾರೆ. ಏಕವಿಜ್ಞಾನ ಸರ್ವ ಅದಕ್ಕೆ ಹೇಳಿದ. ಒಂದು ದೇವರನ್ನು ತಿಳ್ಕೊಂಡಾಗ ಆವರಿಸಲ್ಪಟ್ಟ ಎಲ್ಲ ದೇವತೆಗಳು ಇಂದ್ರ ಶಬ್ದದಲ್ಲಿ ಇದಂ ಶಬ್ದ, ಇದಂ ದ್ರವತಿ ಅಂತೇಳಿ, ಇದಂ ಎನ್ನುವುದು ವಿಶ್ವ ಅಂತ, ವಿಶ್ವದ ಕಣಗಳು ಅಲ್ಲಿ ಪ್ರಮಾಣ ಆಗ್ತವೆ. ಆದ್ರಿಂದ ಪ್ರತಿಯೊಂದರಲ್ಲಿಯೂ ಪ್ರವೇಶ ಮಾಡಿದ್ದಾನೆ ಹೇಳುವಾಗ ಇಂದ್ರನಲ್ಲಿ, ಅಗ್ನಿಯಲ್ಲಿ, ಚಂದ್ರನಲ್ಲಿ, ವರುಣನಲ್ಲಿ, ಸೂರ್ಯನಲ್ಲಿ, ಸೋಮನಲ್ಲಿ, ಹೀಗೆ ಹೇಳ್ತಾ ಇದಂ ದ್ರವತಿ ಎನ್ನುವುದರಲ್ಲಿ ತತ್ ಸೃಷ್ಟ ತದೇವಾನು ಪ್ರಾವಿಶದು, ತದೇವಾನು ಪ್ರಾವಿಶದು. ಹಾಗಾಗಿ ಬಹಳ ಚಂದವಾಗಿ ಮಂತ್ರಗಳು ದೇವತೆಗಳನ್ನು ಮಾತಾಡಿಸ್ತವೆ. ದೇವತೆಗಳು ಯಜ್ಞದಲ್ಲಿ ಬರ್ತಾರೆ, ಯಜ್ಞದಿಂದ ದೇವತೆಗಳು ಸಿಗ್ತಾರೆ, ಬ್ರಾಹ್ಮಣನೇ ಅಧೀನರಾಗ್ತಾರೆ, ಬ್ರಾಹ್ಮಣ ವೇದ ದೇವತಾನಾಗ್ತಾನೆ. ಇವೆಲ್ಲ ಅಂಶಗಳನ್ನು ನೋಡ್ಲಿಕ್ಕೆ ಹೋದಾಗ ಬಹಳ ಚೆಂದಾಗಿರ್ತದೆ. ಹಾಗೆ ಈ ಭಗವಂತನನ್ನು ಬಲ್ಲವ ಭಾಗವತ ಎಲ್ಲ ದೇವತೆಗಳನ್ನು ತನ್ನಲ್ಲಿ ಆವಾಹಿಸಿಕೊಂಡಂತೆ, ಎಲ್ಲ ದೇವತೆಗಳ ರೂಗಾರೆನಿಸಿಕೊಂಡ ದೇವರನ್ನು ಮೆಚ್ಚಿಕೊಂಡಂತೆ, ಅದರಿಂದ ಅವನು ಪರಮ ಭಾಗವತನಾಗ್ತಾನೆ. ಅವನೇ ದೇವತೆಯಾಗ್ತಾನೆ. ಅವನೇ ದೇವತೆ ಆಗ್ತಾನೆ, ದೇವತೆಯ ಸನ್ನಿಧಾನಕ್ಕೆ ಪಾತ್ರನಾಗ್ತಾನೆ. ದೇವರ ಬಹಳ ದೊಡ್ಡದಾದ ಪ್ರತಿಮೂರ್ತಿ ಅನ್ನಿಸಿಕೊಳ್ಳುತ್ತಾನೆ. ಹೀಗೆ ಭಗವಂತನ ಬಗ್ಗೆ, ಬ್ರಾಹ್ಮಣರ ಬಗ್ಗೆ, ಭಾಗವತರ ಬಗ್ಗೆ ಬಹಳ ಚಂದವಾದ ನುಡಿಗಳನ್ನು ಕೃಷ್ಣ ಹೇಳುತ್ತಾ ಪರಮೋಚ್ಚವಾದ ಒಂದು ದೊಡ್ಡ ಧ್ಯೇಯವನ್ನು ಹೇಳುತ್ತಾನೆ. ಅತ್ಯಂತ ಎತ್ತರವಾದ ಸಂಗತಿಯೊಂದನ್ನು ಹೇಳುತ್ತಾನೆ. ಅದನ್ನೇ ನಿಜವಾಗಿ ಆಚಾರ್ಯ ಮಧ್ವರು ಆರಂಭದಲ್ಲಿ ಎತ್ತಿ ಹಿಡಿದಿದ್ದಾರೆ. ಮಹಾಭಾರತದ ಥೀಮ್ ಹೇಗಿದೆ ಅಂತ. ಕೃಷ್ಣನ ನುಡಿಯುವುದು ಧರ್ಮರಾಜ ಕೇಳಲಿಕ್ಕೆ ಹೋದದ್ದು, ಇದು ಪರಮ ರಹಸ್ಯ ಅಂತ ಕೃಷ್ಣ ಹೇಳಿಕೊಂಡು ತನ್ನ ಮಾತಿನ ಕೊನೆಯಲ್ಲಿ ಉಪಸಂಹಾರ ವಿಜಯ ಅಂತದ್ದು ಕೇಳುದು. ಕೊನೆ ಏನು ಹೇಳ್ರಿ ಅಂತ ನಾವು ಯಾವತ್ತು ಕೇಳೋದಾಗೆ ಕತೆ ಕೇಳ್ತಾ ಕೇಳ್ತಾ ಇಂಟ್ರೆಸ್ಟ್ ಆಗಿ, ಅಲ್ಲ ಕಡೆ ಎಂತಾಯ್ತು. ಈಗ ಸೀತೆಯ ರಾಮನ ಕತೆ ಹೇಳ್ತಾ ಬಂದ್ರು, ರಾವಣ ಕದ್ದದ್ದು ಹೇಳಿದ್ರು, ಕೊನೆಗೆಂತ ಸಿಕ್ಕಿಲ್ಲ. ಸಿಕ್ಕಿಲ್ಲ, ಹಾಗಾದ್ರೆ ಸಂತೋಷ, ಮುಂದುವರಿಸಿ. ಅಂದ್ರೆ ಕೊನೆಯನ್ನು ಮೊದಲೇ ಹೇಳಬೇಕು ಅವರಿಗೆ. ಆಯ್ತೋ ಇಲ್ಲ ಅಂದ್ರೆ ರಿಸಲ್ಟ್ ಕೇಳುವ ಕೌತೂಹಲ. ಅಂದ್ರೆ ಕೊನೆಯ ಘಟ್ಟದಲ್ಲಿ ಹೇಳಿದ ಪರಮೋಚ್ಚವಾದ ಒಂದು ಸಂದೇಶ ಅದ್ಭುತವಾಗಿದೆ. ಅದನ್ನು ನಾವು ಮುಂದಿನ ಒಂದೆರಡು ಕಂತಿನಲ್ಲಿ ಅಶ್ವಮೇಧ ಯಾಗ ಮುಗಿಬಹುದು. ಮುಂದಿನ ಚಿಂತನೆಯಲ್ಲಿ ಅಂದ್ರೆ ಕೃಷ್ಣ ಮತ್ತೆ ಅಲ್ಲಿಂದ ಇದು ಹೇಳಿ ತೆರಳಬೇಕು ಅವನು. ಹಾಗೆ ಕೊನೆಯ ಒಂದು ಸಂಗತಿಯನ್ನು ಧರ್ಮರಾಜನ ಮಡಿಲಲ್ಲಿಟ್ಟು ಧರ್ಮ ಚೌಕಿಯಲ್ಲಿ, ಚಾವಡಿಯಲ್ಲಿ ಇದನ್ನು ಕೆತ್ತಿಸುವಂತೆ ಹಾಕಿಟ್ಟು ಹೋಗ್ತಾನೆ. ಅದು ನಾವು ನಮ್ಮಲ್ಲಿ ಕೆತ್ತಿಸಿಕೊಳ್ಳುವ, ನಮ್ಮ ಬಹು ಜನ್ಮಗಳಲ್ಲಿ ಅದು ಶಾಶ್ವತವಾಗಿ ಎದ್ದು ಕಾಣುವಂತೆ ಆಗಲಿ ಅಂತ ಹೇಳುವ ಮೂಲಕ ಆ ಮಾತನ್ನು ಮುಂದೆ ಹೇಳುತ್ತೇನೆ ಅಂತ ಹೇಳಿ ಮತ್ತೆ ಮುಂದಿನ ಚಿಂತನೆಗಾಗಿ ಸಾಗುವ, ಕಾಯುವ. ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.